ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಪಶ್ಚಾತ್ತಾಪ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಜೈಲು ಸೇರುವ ಮುನ್ನ ಹೇಗಿದ್ರು ಈಗಲೂ ಹಾಗೇ ಇದ್ದಾರೆ. ಅದೇ ಗತ್ತು, ಅದೇ ಗಮ್ಮತ್ತು, ಅದೇ ದೌಲತ್ತು. ಜೈಲಿನಲ್ಲೂ ದರ್ಶನ್ ವೈಭೋಗದ ಜೀವನ ನಡೆಸುತ್ತಿದ್ದಾರೆ. ಆದ್ರೆ ದರ್ಶನ್ ನಂಬಿ ಕಂಬಿ ಹಿಂದೆ ಸೇರಿದವರ ಕತೆ ಮಾತ್ರ ಬದಲಾಗಿಲ್ಲ. ಆಸ್ತಿ ಇದೆಯಾ, ಹಣ ಇದೆಯಾ, ಏನಾರು ಒಂದು ಮಾಡಮ್ಮ ಅನ್ನೋಕ್ಕೆ ಏನೂ ಇಲ್ಲ ನಮಗೆ. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಬರೋ ಶಕ್ತಿ ಇತ್ತು. ಭಾರಿ ಕಷ್ಟ ಕಷ್ಟ ಯಾರಿಗೆ ಹೇಳಿದ್ರು ನಮ್ಗೆ ಯಾರೂ ಆಗ್ತಿಲ್ಲ. ಯಾವುದೇ ಸಹಾಯ ಮಾಡಿಲ್ಲ. ಅವ್ರು ನಮ್ಮನ್ನು ನೋಡಕ್ಕೂ ಬಂದಿಲ್ಲ ಸರ್. ಅಬ್ಬಬ್ಬಬ್ಬಬ್ಬಬ್ಬ, ಏನು ವೈಭೋಗ, ಏನು ದರ್ಬಾರು. ಇದಪ್ಪ ವರ್ಷೆ ಅಂದ್ರೆ ಕೊಂದು ಬಂದು ಇಂಥ ಶೋಕಿ, ಇಂಥ ರಾಮು. ಅರ್ಜಿ ಮೇಲೆ ಅರ್ಜಿ ಹಾಕಿ, ಪತ್ರದ ಮೇಲೆ ಪತ್ರ ಬರೆದು ಸಣ್ಣ ಆಗೋಗಿದ್ದೀನಿ, ಪ್ರೋಟೀನ್ ಬೇಕು, ವಿಟಮಿನ್ ಬೇಕು ಅಂತೆಲ್ಲ ಪುಂಗಿದ್ದು ನೋಡಿ. ದಾಂಡಿಗನ ರೀತಿ ಕೂತ್ಕೊಂಡು ಕೊಲೆ ಮಾಡಿರುವ ಪಶ್ಚಾತ್ತಾಪವೂ ಇಲ್ಲದೆ ಮಸ್ತಿ ಮಾಡಿ ಇಡೀ ವ್ಯವಸ್ಥೆಯನ್ನೇ ಅಣಕಿಸಿದೆ ರೌಡಿ ಗ್ಯಾಂಗ್. ದುಡ್ಡಿದ್ರೆ ದುನಿಯಾ ಸರಿ ರೀ, ಆದ್ರೆ ಬಾಸು ಅಂತ ಈ ಅಪ್ಪನ ಹಿಂದೆ ಹೋದ ಬಡವರ ಮಕ್ಕಳ ಕಥೆ ಏನ್ರಿ? ಕೇಳಿಸ್ಕೊಳ್ರಿ ಅವರುಗಳ ಕುಟುಂಬದವರ ಕಣ್ಣೀರಿನ ಕಹಾನಿಯನ್ನ. ನಾವೆಲ್ಲಿಂದ ತರ್ಮ ಸರ್ ದುಡ್ಡ? ಅವರೇ ಕರ್ಕೊಬರ್ಲಿ ಅಂತ ನಾವು ಹೇಳಿರೋದು ಸರ್. ಅದೇ ಕರ್ಕೋಗಿರೋರೆ ಕರ್ಕೊಬರ್ಲಿ ಸರ್. ನಾವು ಎಲ್ಲಿ ಕಟ್ಟುಮ ಸರ್ ದುಡ್ಡ? ನಿಮ್ಮ ಕಂಡಾಗೆ ನಾವು ಕೂಲಿ ಮಾಡಿದ್ರು ಉಂಟು, ಇಲ್ಲರಿಲ್ಲ. ಅವ್ರ ಮೇಲೆ ಇಟ್ಕೊಂಡಿದ್ದೀವಿ, ದರ್ಶನ್ ಮೇಲೆ ಇಟ್ಕೊಂಡಿದ್ದೀವಿ. ಕರ್ಕೊಬರ್ತಾರೆ, ನಮಗೆ ನಂಬಿಕೆ ಅದೇ ಅಂತ. ಅವರಂತೂ ನಮ್ಮನ್ನೇನು ಕೇಳಿಲ್ಲ ಸರ್. ಇನ್ನು ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಬರೋ ಶಕ್ತಿ ಇತ್ತು. 2 ತಿಂಗಳಾತು ನನ್ನ ಮಗ ಹೋಗಿ ದುಡಿಮೆ ಮಾಡೋ ಮಕ್ಕಳು ಹೋಗಿ ಅಲ್ಲಿ ಕುಂತಿದ್ದಾವೆ. ನಾವೇನು ಮಾಡ್ಬೇಕು ಹೇಳ್ರಿ? ಅವ್ರು ನಮ್ಮನ್ನು ನೋಡಕ್ಕೂ ಬಂದಿಲ್ಲ ಸರ್. ನಾವು ಅದ್ರ ಬಗ್ಗೆ ಚಿಂತೆನೂ ಮಾಡಿಲ್ಲ ಸರ್. ಯಾಕಂದ್ರೆ ಇವ್ರು ಹೋಗಿದ್ದಾರೆ, ಫಸ್ಟ್ ಅವ್ರು ಹೊರಗೆ ಬರೋದು ನೋಡ್ಕೋಬೇಕು. ಹೊತ್ತು ನಾವೆಲ್ಲಾದ್ರೂ ದುಡ್ಕೊಂಡು ತಿಂತೀವಿ ಸರ್. ಅವ್ರು ಹೊರಗಡೆ ಬರಲಿ, ನಾವು ದುಡ್ಕೊಂಡು ತಿಂತೀವಿ ಸರ್. ಭಾರಿ ಕಷ್ಟ ಆಗುತ್ತೆ ಸರ್. ಅದು ಹೇಳ್ಬಾರ್ದು ಸರ್. ಅದು ನಮಗೆ ಅಂತ ಅವನಿಂದ ನಿಂಗಟ್ಟಿದ್ದೆ ಸರ್. ಎಲ್ಲಿ ಕಣ್ಣು ಕಾಣೋದಿಲ್ಲ, ಸಬ್ಬಿ ರೋಡ್ನಾಗ ಹೋಗ್ತಿದ್ದಂಗೆ ಎಲ್ಲಿ ಬೇಕಲ್ಲೇ ಬಿದ್ದುಬಿಡ್ತೀನಿ ಸರ್. ಎಷ್ಟೋ ಜನ ಬಂದು ಎಬ್ರಿಸಂಗೆ ಕರ್ಕೊಂಡು ಹೋಗ್ಯಾರ ಸರ್. ಅಷ್ಟಿಷ್ಟೆಲ್ಲ ಈ ಮಾತ್ರೆಯಿಂದ ನಾನು ನುಂಗದು ಸರ್. ಹೋಗಿದಾರ. ಈಗ ನನ್ನ ಮಗನ್ನ ಆಟನ ಬಿಟ್ಟರೆ ನಾವು ಜೀವನ ಮಾಡ್ತೀವಿ ಸ್ವಾಮಿ. ನಮ್ಮ ಕಷ್ಟ ಯಾರಿಗೆ ಹೇಳಿದ್ರು ನಮ್ಗೆ ಯಾರೂ ಆಗ್ತಿಲ್ಲ. ಹೌದಾ? ನಮ್ಮ ಕಷ್ಟ ನಾವೇ ನಿಭಾಯಿಸ್ತಾ ಇದೀವಿ ನಾವು. ಇದು ನೋಡಿದ್ಮೇಲೆ ಬಡವರ ಮಕ್ಕಳು ಕಲೀಲಿಲ್ಲ ಅಂದ್ರೆ ಹೇಗೆ? ಬುದ್ಧಿ ಕಲ್ತ್ಕೋಬೇಕಾ ಬೇಡವಾ? ಆಸ್ತಿ ಇದೆಯಾ, ಹಣ ಇದೆಯಾ, ಏನಾರು ಒಂದು ಮಾಡಮ್ಮ ಅನ್ನೋಕ್ಕೆ ಏನೂ ಇಲ್ಲ ನಮಗೆ. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಬರೋ ಶಕ್ತಿ ಇತ್ತು. ಭಾರಿ ಕಷ್ಟ ಆಗುತ್ತೆ ಸರ್. ಅದು ಹೇಳ್ಬಾರ್ದು ಸರ್. ಅದು ಕಷ್ಟ ಯಾರಿಗೆ ಹೇಳಿದ್ರು ನಮ್ಗೆ ಯಾರೂ ಆಗ್ತಿಲ್ಲ. ಯಾವುದೇ ಸಹಾಯ ಮಾಡಿಲ್ಲ. ಅವ್ರು ನಮ್ಮನ್ನು ನೋಡಕ್ಕೂ ಬಂದಿಲ್ಲ ಸರ್. ಕರೆ ಮಾಡಿ, ನೀವೇ ಮಾತಾಡಿ. ನೋಡಿದ್ರಲ್ಲ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 17 ಜನ ಆರೋಪಿಗಳು ಜೈಲಲ್ಲಿದ್ದಾರೆ. ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಈಗಾಗಲೇ 4 ಜನ ತುಮಕೂರು ಜೈಲಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಮನೆಯ ಪರಿಸ್ಥಿತಿ ಏನು? ಈ ಪ್ರಕರಣದಲ್ಲಿ ಕೇವಲ 4 ರಿಂದ 5 ಜನರನ್ನ ಹೊರತುಪಡಿಸಿದರೆ ಉಳಿದ ಎಲ್ಲ ಆರೋಪಿಗಳ ಮನೆಯ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ತಿನ್ನೋದಿಕ್ಕೂ ಇಲ್ಲದಂತಹ ಪರಿಸ್ಥಿತಿ ಇದೆ. ಮಕ್ಕಳನ್ನ ಜಾಮೀನಿನ ಮೇಲೆ ಕರ್ಕೊಂಡು ಬರೋದಿಕ್ಕೂ ಆಗದ ಪರಿಸ್ಥಿತಿ ಇದೆ. ಏನ್ ಮಾಡೋದು ಸ್ವಾಮಿ ಅಂತ ಕೇಳ್ತಿದ್ದಾರೆ. ನಮ್ಮ ಮಕ್ಕಳಿಗೆ ಗತಿ ಯಾರು ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆದ್ರೆ ಇವರೆಲ್ಲರೂ ಕೂಡ ಅಲ್ಲಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ, ದರ್ಶನನೇ ಗಮನಿಸಿದ್ರೆ ಗೊತ್ತಾಗತ್ತಲ್ಲ, ಏನೂ ಟೆನ್ಷನ್ ಇಲ್ಲ, ಏನೂ ಪಶ್ಚಾತ್ತಾಪ ಇಲ್ಲ. ನಾನೊಂದು ಕೊಲೆ ಮಾಡಿದ್ದೀನಿ ಅನ್ನುವಂತಹ ಕಿಂಚಿತ್ತೂ ನೋವು ಪಶ್ಚಾತ್ತಾಪ ಇಲ್ಲದೆ ಅಲ್ಲಿರುವಂತಹ ರೌಡಿ ಶೀಟರ್ಗಳ ಜೊತೆಗೆ, ರೌಡಿಗಳ ಜೊತೆ ಆರಾಮಾಗಿ ಕೂತು ಅಲ್ಲಿ ನಗ್ನಗುತ್ತಾ ಹರಟೆ ಮಾಡಿಕೊಂಡು ಸಿಗರೇಟ್ ಸೇತಾ ಮಸ್ತಾಗಿ ಕಾಫಿನ ಅಲ್ಲಿ ಸೇವಿಸ್ತಾ ಯಾವ ರೀತಿ ಆಗಿದ್ದಾರೆ. ಆದ್ರೆ ಇದೇ ಪ್ರಕರಣದಲ್ಲಿ ಇವರಿಗೋಸ್ಕರ ನಮ್ಮ ಬಾಸು, ನಾವು ಅವರ ಅಭಿಮಾನಿ, ನಾವು ಡಿ ಬಾಸ್ ಗೋರ್ಗೋರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರಲ್ಲ, ಅವರ ಕತೆ ಏನು, ಅವರ ಮನೆಯವರ ಕತೆ ಏನು ಎನ್ನೋದನ್ನ ಈಗಾಗಲೇ ಯೋಚನೆ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಈ ವಿಚಾರದಿಂದ ಪಾಠವನ್ನ ಕಲಿಬೇಕಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾರ್ವಜನಿಕರು ಕೂಡ ಕರೆ ಮಾಡಬಹುದು, ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಇದೀಗ ಮಂಡ್ಯದಿಂದ ವಿನಯ್ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಟಿವಿ ವಾಲ್ಯೂಮ್ ಅನ್ನ ನೀವು ಮ್ಯೂಟ್ ಮಾಡಬೇಕು, ಇಲ್ಲದಿದ್ರೆ ನಿಮ್ಮ ಕಾಲ್ ಕಟ್ ಆಗತ್ತೆ. ನೀವು ನಮ್ಮ ಹತ್ರ ನೇರವಾಗಿ ಮಾತನಾಡಿ.
ಗೋಪಿ ಅಂತ ಮಂಡ್ಯದಿಂದ. ಗೋಪಿ ಅವರಾ? ಗೋಪಿ ಅವರು ಮೇಡಮ್ ಅವರೇ. ಓಕೆ ಗೋಪಿ ಅವರೇ ಮಾತನಾಡಿ, ಏನ್ ಹೇಳೋದಕ್ಕೆ ಬಯಸ್ತೀರಿ ಇಲ್ಲಿನ ಪರಿಸ್ಥಿತಿಗೆ ನೋಡಿದ್ರೆ? ಇವನ್ಗೆ ಅಮಾಯಕ ಹುಡುಗನ ಮರ್ಡರ್ ಮಾಡಿ ಇವರು 17-18 ಜನ ಸೇರ್ಕೊಂಡು ಪಾಪ ಅವ್ರಿಗೆ ಎಂತ ಚಿತ್ರಹಿಂಸೆ ನರಿಂಸೆ ಕೊಟ್ಟು ಅವ್ರ ಮನೆ ಪಾಪ ಇವತ್ತು ಮುಂದಕ್ಕೆ ಅದೇನ್ ಮಾಡ್ತಿದಿರೋ ಗೊತ್ತಿಲ್ಲ. ಇವ್ರಿಗೆ ಯಾಕೆ ಬೇಕಾಯ್ತು ಮೇಡಮ್ನವ್ರ? ಪಾಪ ಅಲ್ಲ, ಇವ್ರು ದುಡ್ಕೊಂಡು ತಿನ್ನೋರು ಇವರು. ಇವ್ರಪ್ಪ ಇವ್ರವ್ವ ಒಳ್ಳೆ ಹೆಸರು ಮಾಡಿದವ್ರು, ತಗೋದೀಪ ಶ್ರೀನಿವಾಸ. ಅವ್ರ ಹೆಸರು ಹಾಳು ಮಾಡ್ಕೊಂಡು ಒಂದು ಚಲನಚಿತ್ರ ನಟರಾಗಿ ಇವರು ಒಂದು ಬುದ್ಧಿವಂತಿಕೆ ಬೇಡವಾ ಮೇಡಮ್ ಅವ್ರ ಇವ್ರಿಗೆ? ಒಂದು 17 ಜನ ಸವಾಸ, ರೌಡಿಗಳು ಸವಾಸನೆ ಇವ್ರಿಗೆ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ಬಾಕಿ ಅಮಾಯಕರ ಕತೆ ಹೆಂಗೆ? ಈಗ ಅಲ್ಲಿ ಇರೋರು ಪಾಪ ಈಗ ಯಾರು ಜೈಲಲ್ಲಿ ಇದಾರಲ್ಲ ನೋಡಿ, ಅವರ ಕುಟುಂಬಸ್ಥರ ಕತೆ ನೋಡಿ, ಅವ್ರು ಅಳ್ತಿದ್ದಾರೆ, ಕಣ್ಣೀರ್ ಹಾಕ್ತಾರೆ, ನಮ್ಮ ಮಕ್ಳಿಗೆ ಹೀಗಾದ್ರು ನಮ್ಗೆ ಯಾರ್ ಗತಿ ಅಂತ. ಆಟೋ ಓಡಿಸಿದ್ರೆ 400 ರೂಪಾಯಿ 300 ರೂಪಾಯಿ ಕೂಲಿ ಸಿಕ್ಕುದಿಲ್ಲ ಅವ್ರಿಗೆ. ಇವತ್ತು ಅವ್ರ ತಂದೆ ತಾಯಿಗಳು ಎಂತ ಇದು ಕಷ್ಟದಲ್ಲಿದಾರೆ ಗೊತ್ತೇ? ಇವ್ರು ನಮ್ ದರ್ಶನ ಅಂದ್ಬಿಟ್ಟು 28 ಇದ್ ಮಾಡ್ಕೊಂಡು ಅವ್ನ ನಂಬ್ಕೊಂಡು ಇವ್ರ ಇವ್ರ ಮನೆ ಮಠ ಹಾಳಾಯ್ತಲ್ಲ ಮೇಡಮ್ ಅವ್ರೆ. ಪಾಪ ಅವ್ರ ಗತಿ ಏನು? ಅವ್ರ ಅಕ್ಕ ತಂಗಿರ್ ಗತಿ, ಅವ್ರ ಮಕ್ಳ ಕತೆ ಹೆಂಗೆ? ನಿಜ ನಿಜ ಅದೇ ಪ್ರಶ್ನೆ ಕೇಳೋದ್ ನಾವು. ನಮ್ಮ ಅಕ್ಕ ತಂಗಿರ್ಗೆ ಅದೇ ಈ ತರ ಆಗ್ಬಿಡಿದ್ರೆ ಅವ್ರ ಅಕ್ಕ ತಂಗಿರ್ಗೆ ಆಗ್ಬಿಡ್ರಿ ಹೆಂಗೆ ಕತೆ ಅಲ್ವಾ? ನಿಜ ನಿಜ, ಇದರಿಂದ ಪಾಠ ಕಲಿಬೇಕಾಗಿದೆ ಎಲ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಧನ್ಯವಾದಗಳು ಗೋಪಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಬೆಂಗಳೂರಿಂದ ಅಶ್ವಥ್ ಅನ್ನೋರು ಕರೆ ಮಾಡಿದ್ದಾರೆ. ಅಶ್ವಥ್ ಅವರೇ ನಮಸ್ತೆ. ಅಶ್ವಥ್ ಅವರೇ, ಇಡೀ ಪ್ರಕರಣವನ್ನ ನೋಡಿದಾಗ ಏನ್ ಅನ್ಸುತ್ತೆ? ಯಾರಿಗೋಸ್ಕರನೋ ನಾವು ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಅಂತ ಹೇಳಿ ಸಹಾಯ ಮಾಡೋದಕ್ಕೆ ಹೋದ್ರೆ ನಮ್ಮ ತಂದೆ ತಾಯಿ ನಮ್ಮ ಮನೆಯವರು ಬೀದಿಗೆ ಬೀಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಇಲ್ಲಿ. 100% ನಿಜ ಮೇಡಮ್, 100% ನಿಜ. ಫಸ್ಟ್ ಆಫ್ ಆಲ್ ಇವಾಗ ಮತ್ತೆ ಇವರು ಡಿ ಬಾಸ್ ಒಬ್ಬೊಬ್ಬ ಏನ್ ನೋಡ್ಬೇಕು ಮೇಡಮ್, ಯಾರು ಹೀರೋ ಇಲ್ವೇನೋ, ಬರೀ ಡಿ ಬಾಸ್ ಕಮೆಂಟ್ ಅವ್ರದೇ ಎಲ್ಲಾರ್ದು ಇವ್ರದೇ. ಇದು ಬೇಕಿತ್ತ ಇವ್ರಿಗೆ? ಒಬ್ಬ ಸ್ಟಾರ್ ನಟನಾಗಿ ಯಾವ ತರ ಬಾಳ್ಬೇಕು ಬದುಕ್ಬೇಕು ಅನ್ನೋದು ಗೊತ್ತಿಲ್ವಾ ಅವ್ನಿಗೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಪ್ರಾಬ್ಲಮ್ ಇರ್ತಾರಲ್ಲ. ಹೀರೋ ಆಗಿ ಒಬ್ಬ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ನೋಡಪ್ಪ ಈ ತರ ಮಾಡಿದಾನೆ ಅಂದ್ಬಿಟ್ಟು ನೋಡಿದ್ರೆ ಇನ್ನೂ ಹೆಸರು ಬರ್ತೈತೆ ಅವ್ರಿಗೆ. ಎಕ್ಸಾಕ್ಟ್ಲಿ, ಕಾನೂನಿನ ಮೊರೆ ಹೋಗಿದ್ರೆ ಯಾವ್ದು ಆಗ್ತಿರ್ಲಿಲ್ಲ, ಇಷ್ಟು ಜನರ ಜೀವನದ ಜೊತೆ ಚೆಲ್ಲಾಟ ಆಡೋ ಪರಿಸ್ಥಿತಿ ಇರ್ಲಿಲ್ಲ. ರೇಣುಕಾ ಸ್ವಾಮಿಗೊಂದು ಬುದ್ಧಿ ಬರ್ತಾ ಇತ್ತು. ಹೆಂಡತಿಗೋಸ್ಕರ ಮಾಡಿದ್ರೆ ಪರವಾಗಿಲ್ಲ ಮೇಡಮ್, ಯಾರೋ ಅವಳು ಇವಳಿಗೋಸ್ಕರ ಮಾಡಿದಾನೆ ಅಂದ್ರೆ ಇವನ್ ಎಂತವ್ರು ಇರ್ಬೋದು ಹೇಳಿ? ಡಿ ಬಾಸ್ ಅಂದ್ರೆ ಯಾವ ಡಿ ಬಾಸ್ ಮೇಡಮ್? ಯಾವ ಡಿ ಬಾಸು ಇಲ್ಲ. ನಾವು ದುಡ್ಡು ಕೊಟ್ಟು ನೋಡಿದ್ರೆ ಫಿಲಮ್, ಇಲ್ಲಾಂದ್ರೆ ಫಿಲಮ್ ಹೀರೋನು ಅಲ್ಲ. ಅದೇ ನೋಡಿ ನಮ್ಮ ಪುನೀತ್ ರಾಜ್ಕುಮಾರ್ ನೋಡಿ ಮೇಡಮ್, ಅಪ್ಪು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಯಾರಿಗೂ ಗೊತ್ತಿಲ್ಲದ ತರ. ಅಂತವ್ರಿಗೆ ಇವರು ಈ ತರ ಮಾತಾಡ್ತಾರೆ, ವಿರುದ್ಧ ಮಾತಾಡ್ತಾರ. ಅವ್ರು ಹೆಂಗೆ ಅಂತ ಇರ್ಬೋದು ನೋಡಿ ಇವ್ರು. ಪಾಪ ಈಗ ಅವ್ರಿಗೆ ಮಿಕ್ತವ್ರಿಗೆ ಏನ್ ಮಾಡಕ್ಕೆ, ಇವ್ರು ನೋಡಿ ಮಜಾ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ವಿಲ್ಸನ್ನಾಗ ಅವರು ರೌಡಿಗಳ ಜೊತೆ ಮಜಾ ಮಾಡ್ಕೊಂಡಿದ್ದಾರೆ. ಮಿಕ್ತವ್ರ ಕತೆ ಏನು? ಓಕೆ, ನಿಜ. ಒಂದಷ್ಟು ರೀತಿಯಲ್ಲಿ ಈಗ ಇಂತಹ ಪರಿಸ್ಥಿತಿಯನ್ನು ನೋಡಿದ್ರೆ ಅವರ ಕುಟುಂಬಸ್ಥರನ್ನ ಅವರ ಪರಿಸ್ಥಿತಿ ನೋಡಿದ್ರೆ ಕಣ್ಣೀರ್ ಬರುತ್ತೆ ಅಲ್ಲಿ. ಅಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಧನ್ಯವಾದಗಳು ಅಶ್ವಥ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಶ್ರೀನಿವಾಸ್ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಎಂತಹ ಪರಿಸ್ಥಿತಿ ಬಂದಿದೆ ನೋಡಿ ಈಗ ಅವರ ಮನೆಯವರಿಗೆ ಇವ್ರು ಮಾಡಿರುವಂತಹ ಕೆಲಸಕ್ಕೆ. ಹೌದು ಮೇಡಮ್, ಈಗ ನಮ್ಮ ಚಿತ್ರದುರ್ಗದಲ್ಲಿ ಒಬ್ರಿಗೆ ಈ ತರ ಆಗಿದೆ ಅಂದ್ರೆ ನಮಗೂ ದುಃಖ ಇದೆ. ಈಗ ಇವ್ರಿಗೇನು ನಾವು ಡಿ ಬಾಸ್ ಅಭಿಮಾನಿ ಅಂತ ಹೇಳ್ತಾ ಇದಾರಲ್ವಾ, ಫಸ್ಟ್ ಅವ್ರ ತಂದೆ ತಾಯಿಗಳಿಗೆ ಕ್ಲೀನ್ ಆಗಿ ಅಭಿಮಾನಿಗಳು ಆಗಿದಾರ, ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಈಗ ತಂದೆ ತಾಯಿಗಳು ಕಷ್ಟ ಅನುಭವಿಸ್ತಿದ್ದಾರೆ ಹೊರತು ಈಗ ಯಾವ ಡಿ ಬಾಸ್ ಬರ್ತಾ ಇಲ್ಲ, ಡಿ ಬಾಸ್ ಅಭಿಮಾನಿಗಳು ಬರ್ತಾ ಇಲ್ಲ. ಮೊನ್ನೆ ಅನುಕುಮಾರ್ ಅವರು ತಂದೆ ತೀರೋದ್ರು, ಅವತ್ತು ಯಾರು ಹೋದ್ರು ಮೇಡಮ್? ಈಗ ಅನುಭವಿಸ್ತಾ ಇರೋರು ಅವರು. ಈಗ ರಘು ಅಂತ ಹೇಳಿ ಆಟೋ ಡ್ರೈವರ್, ಅವ್ನ ಫ್ಯಾಮಿಲಿ ಸಾಕವ್ರು ಯಾರಿದ್ದಾರೆ? ಹೌದು, ಚಿತ್ರದುರ್ಗದವರೇ ಅವ್ರನ್ನು. ಹೌದು ಮೇಡಮ್, ಅವ್ರಿಗೆ ಚಿತ್ರದುರ್ಗದವ್ರೇನೆ. ಬಡಪಾಯಿ ಮಕ್ಕಳನ್ನ ತಗೊಂಡೋಗ್ಬಿಟ್ಟು ಇವ್ರು ಈ ತರ ಮಾಡಿದ್ರೆ ಈಗ ಕಟ್ಕೊಂಡ್ ಹೆಂಡ್ತಿಗ್ ತೊಂದ್ರೆ ಆದ್ರೆ ಓಕೆ ಹೇಳಿದ್ರೆ ಓಕೆ ಇರುತ್ತೆ. ಈಗ ದರ್ಶನ್ ಸರ್ಗಿರೋ ಅಭಿಮಾನಕ್ಕೆ ಒಂದು ಎಸ್ಪಿಗೋ ಇಲ್ಲ ಯಾರಿಗಾದ್ರೂ ಕಾಲ್ ಮಾಡಿ ಹೇಳಿದ್ರೆ ಅದನ್ನ ಆಕ್ಷನ್ ತಗೊಂಡು ಏನೋ ಸಣ್ಣದಲ್ಲೇ ಬಗೆಹರಿಸೋರು. ಈಗ ಪಾಪ ಅವರು ಹೆಣ್ಮಗಳು ಪ್ರೆಗ್ನೆಂಟ್ ಇದ್ದಾಳೆ, ಅವಳ ಪರಿಸ್ಥಿತಿ ಏನಾಗ್ಬಹುದು ಅದನ್ನೆಲ್ಲ ಯೋಚನೆ ಮಾಡ್ಬೋದಿತ್ತಲ್ವಾ ಮೇಡಮ್ ಇವರು? ಈ ತರ ಮಾಡ್ಕೊಂತ ಹೋದ್ರೆ ಇವ್ರು ಅಭಿಮಾನಿಗಳು ಅಂತ ಹುಚ್ಚತ್ಕೊಂಡ್ ಕುಣಿತಾರಲ್ವಾ, ಅರ್ಥ ಮಾಡ್ಕೊಳಕ್ ಆಗಲ್ವಾ ಮೇಡಮ್? ತಂದೆ ತಾಯಿಗಳು ಈಗ ಅಭಿಮಾನ ಇರ್ಬೇಕು, ಎಷ್ಟೊಂದು ಇರ್ಬೇಕು ಅಷ್ಟೊಂದು ಇರ್ಬೇಕು. ಅಭಿಮಾನ ಅತಿರೇಕಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿದೆ ಅಲ್ರಿ ಮೇಡಮ್. ನಿಜ, ಇದರಿಂದ ಪಾಠ ಕಲಿಬೇಕಾಗಿದೆ ಎಲ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಇದರಿಂದ ಏನೇನ್ ಆಗಬಹುದು ಇದೇ ರೀತಿಯಂತಹ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಬೆಂಗಳೂರಿನಿಂದ ನಾಗರತ್ನ ಅನ್ನೋರು ಕರೆ ಮಾಡಿದ್ದಾರೆ. ನಾಗರತ್ನ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್.
ನಾಗರತ್ನವರೇ, ಇಡೀ ಪ್ರಕರಣವನ್ನ ನೀವು ಆವತ್ತಿನಿಂದ ಇಲ್ಲಿವರೆಗೂ ಕೂಡ ಗಮನಿಸಿದಿರಿ ಅಂತ ಅನ್ಕೊಳ್ತೀನಿ. ಅವರ ಮನೆಯವರು, ಈಗ ಆರೋಪಿಗಳ ಮನೆಯವರ ಪರಿಸ್ಥಿತಿಯನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು 4-5 ಜನನ ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಬಡವರ ಮಕ್ಕಳೇ, ಇಲ್ಲಿ ಎಲ್ಲರೂ ಕೂಡ ಕೂಲಿ ನಾಡಿ ಬದುಕಬೇಕು ಅಥವಾ ತಮ್ಮ ಮನೆಯವರನ್ನ ಅಲ್ಲಿ ಸಾಕಬೇಕಾದ ಪರಿಸ್ಥಿತಿ. ಈಗ ಮನೆಯವರಿಗೆ ಯಾರೂ ಇಲ್ಲ ಅನ್ನೋ ರೀತಿಯಾಗಿ ಆಗೋಗಿದೆ. ಹೌದು ಹೌದು. ಈ ದರ್ಶನ್ ಜೊತೆ ಸೇರಿ ಇವರೆಲ್ಲ ಈ ತರ ಅಂತ ಹೇಳ್ತಾರಲ್ವಾ, ದಾಂಡಿಗನ್ ಜೊತೆ ಇದ್ಕೊಂಡು ಅವರು ದಾಂಡಿಗರ ತರನೇ ತಿನ್ಕೊಂಡು ಇದಾರೆ ಹೊರತು ಆ ತಂದೆ ತಾಯಿ ಮುಖ ನೋಡಿ ಮ್ಯಾಮ್, ಅವ್ರು ಸರಿಯಾಗಿ ಊಟ ಸರಿಯಾಗಿ ಸಾಕಿದಾರ ಅವರು? ಪಾಪ ಇವತ್ತು ಅವರೇ ಅಯ್ಯೋ ಅಂತ ಇರೋದು. ನಿಜ. ಅವ್ರ ತಂದೆ ತಾಯಿನೇ ಅವ್ರಿಗೆ ಅಯ್ಯೋ ಅಂದಿ ನನ್ ಮಗ ಬೇಕು, ನನ್ ಗಂಡ ಬೇಕು ಅಂತ ಕೇಳ್ಕೊತಾ ಇರೋದು. ಕಣ್ಣೀರು ಹಾಕ್ತಾ ಇದ್ದಾರೆ ಪ್ರತಿನಿತ್ಯ. ಈಗ ಅವರು ಹಿಂಸೆಯಲ್ಲಿ ಬದುಕುವ ರೀತಿ ಆಗಿದೆ. ಕಣ್ಣೀರು ಹಾಕೊಂಡು ಎಲ್ಲೂ ಹೋಗದಂತಹ ಪರಿಸ್ಥಿತಿ, ಯಾರ ಹತ್ರ ಏನು ಕೇಳ್ಕೊಳ್ಳೋದಾಗದಂತಹ ಪರಿಸ್ಥಿತಿ. ಹೌದು, ಇದಾಗಬಾರ್ದಾಗಿತ್ತು, ಆಗಿದೆ. ನನ್ಗೆ ಆ ತಂದೆ ತಾಯಿಗಳನ್ನ ನೋಡಿದ್ರೆ ಅವ್ರು ಅಲ್ಲಿರೋದೇ ಸರಿ ಅನ್ಸುತ್ತೆ. ಅವ್ರ ಮಕ್ಳು ಅವ್ರು ಆ ರೀತಿ ಇಟ್ಕೊಂಡಿದ್ದಾರೆ ನೋಡಿ ಮ್ಯಾಮ್. ನಿಜ. ಎಸ್, ಧನ್ಯವಾದಗಳು ನಾಗರತ್ನ ಅವರೇ ಮಾತನಾಡಿದ್ದಕ್ಕಾಗಿ. ಪ್ರಸಾದ್ ಅನ್ನೋ ಅವರು ಈಗ ಕರೆ ಮಾಡಿದ್ದಾರೆ ಚನ್ನಪಟ್ಟಣದಿಂದ. ಪ್ರಸಾದ್ ಅವರೇ ನಮಸ್ತೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಪ್ರಸಾದ್ ಅವರೇ. ನೋಡಿ, ಇಡೀ ಪ್ರಕರಣವನ್ನು ನೀವು ಗಮನಿಸಿದಿರಿ. ಅಲ್ಲಿ ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ, ಯಾರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿ ಏನಾಯ್ತು ಇವರ ಬದುಕು ಅಂತ ಹೇಳಿದ್ರೆ ಈ ಪ್ರಕರಣವೇ ಉದಾಹರಣೆ. ಇಲ್ಲಿ ಯಾರನ್ನ ನಾವು ಎಷ್ಟು ನಂಬಬೇಕು ಅಷ್ಟು ನಂಬಿದಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ ಇಲ್ಲಿ ಅಂತ. ಬಿಡಿ ಮೇಡಮ್, ಅನುಭವಿಸ್ತಾರ ಅವ್ರೇನೆ. ಈಗ ಒಳ್ಳೇದಾರಿ ಏನ್ ಗೊತ್ತಿರ್ತಾನ ಅವ್ರಿಗೆ, ಕೆಟ್ಟಾರಿ ಅದು ಒಳ್ಳೆದಾರಿ ಅವ್ರು ಕೆಟ್ಟಾರಿ ಹೋದವರು ಕೆಟ್ಟದಾಗಿ ಅನುಭವಿಸ್ತಾರೆ. ಅವ್ರು ಅನುಭವಿಸ್ತಿದ್ದಾರೆ. ಆದ್ರೆ ತಾವು ಏನು ಮಾಡೋ ತಪ್ಪಿಗೆ ತಂದೆ ತಾಯಿ ಅವರ ಮನೆಯವರು ಅನುಭವಿಸ್ತಿದಾರಲ್ಲ, ಕಣ್ಣೀರು ಹಾಕುವಂತ ಪರಿಸ್ಥಿತಿ ಇದೆ. ಅವರು ಅಲ್ಲಿ ಪರಿಸ್ಥಿತಿ ಏನು, ನಮ್ಮ ಮಕ್ಕಳು ಯಾವ್ದಾರಿ ಏನು ಅಂತ ಅವರು ವಿಚಾರ ಮಾಡ್ತಾರೆ. ಅವ್ರಿಗೂ ಗೊತ್ತಿಲ್ವಾ ಮಕ್ಕಳು ಯಾವ ದಾರಿಲ್ಲ ಇದ್ದಾರೆ, ಅವರೇ ಅನುಭವಿಸ್ತಾರೆ. ಈಗ ನಿಜ, ಈಗ ಅನುಭವಿಸ್ತಾ ಇದ್ದಾರೆ ಜೈಲಲ್ಲಿ. ಆದ್ರೆ ಅದೇ ರೀತಿಯಾಗಿ ತಂದೆ ತಾಯಿನೂ ಪರಿಸ್ಥಿತಿಯನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಧನ್ಯವಾದಗಳು ಪ್ರಸಾದ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಶಿವಮೊಗ್ಗದಿಂದ ಮೋಹನ್ ಅನ್ನೋರು ಕರೆ ಮಾಡಿದ್ದಾರೆ. ಮೋಹನ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಐಷಾರಾಮಿ ಜೀವನ, ಜೈಲಲ್ಲೂ ಕೂಡ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಇಲ್ಲಿ ಮಾತ್ರ ಮನೆಯವರು, ಅವರ ಆರೋಪಿಗಳ ಮನೆಯವರು ಏನಿಲ್ಲಿ ಅನುಭವಿಸ್ತಾ ಇದಾರಲ್ಲ, ಅದು ಯಾರಿಗೂ ಬರಬಾರ್ದು. ಆ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರ ಕುಟುಂಬಸ್ಥರು. ಹೌದು ಮೇಡಮ್, ಅದ್ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗುತ್ತೆ. ಹಾಗೇನೆ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ ಮೇಡಮ್ ಇಲ್ಲಿ. ಯಾಕೆ ಅಂದ್ರೆ ಒಂದು ಜೈಲಲ್ಲಿ ಈ ತರ ಗಾಂಜಾ, ಸಿಗರೇಟು ಎಲ್ಲ ರಾಜಾತಿಥ್ಯ ಸಿಗ್ತಾ ಇದೆ ಅಂದ್ರೆ ಯಾರ್ ಬೇಕಾದ್ರೆ ಅದನ್ನ ಅನುಭವಿಸಕ್ಕೆ ಸಿದ್ಧ ಆಗ್ಬಿಡ್ತಾರೆ ನೆಕ್ಸ್ಟ್. ಎಕ್ಸಾಕ್ಟ್ಲಿ, ಒಳ್ಳೆ ಮಾತು ಹೇಳಿದ್ರಿ. ಹಾಗಾಗಿ ಇಲ್ಲಿ ಕಾನೂನಿನ ವ್ಯವಸ್ಥೆ ಸರಿಯಾಗ್ಬೇಕು. ನಾನು ಶಿವಮೊಗ್ಗದಿಂದ ಫೋಟೋಗ್ರಾಫರ್ ಮೋಹನ್ ಮಾತಾಡ್ತಾ ಇರೋದು. ಕಾನೂನಿನ ವ್ಯವಸ್ಥೆ ಸರಿಯಾಗ್ಬೇಕು. ಮತ್ತೆ ಯಾರೇ ಅವನ ದೊಡ್ಡ ವ್ಯಕ್ತಿ ಆಗಿರ್ಲಿ ಅಥವಾ ಸಣ್ಣ ವ್ಯಕ್ತಿ ಆಗ್ಲಿ, ಒಬ್ರಿಗೂ ಎಲ್ಲರಿಗೂ ಒಂದೇ ಕಾನೂನು ಆಗ್ಬೇಕು ಮೇಯ್ನ್. ಈಗ ದರ್ಶನ್ ಅವರ ಹಿಂದೆ ಹೋದಂತ ವ್ಯಕ್ತಿಗಳು ಬಡತನದಿಂದ ತುಂಬಾ ನರಳ್ತಾ ಇದ್ದಾರೆ. ನೀವೇ ಹೇಳ್ದ ಹಾಗೆ ಶ್ರೀಮಂತರು ಏನ್ ಬೇಕಾರ್ ಮಾಡಿ ಹೇಗ್ ಬೇಕಾರ್ ಬಚಾವ್ ಆಗ್ಬೋದು ಅನ್ನೋದಾದ್ರೆ, ನೆಕ್ಸ್ಟ್ ಬಡವನು ನೆಕ್ಸ್ಟ್ ನಾನು ಈ ತರ ಮಾಡಿ ಇನ್ನೂ ಏನನ್ನ ಮಾಡ್ಬೇಕು ಅನ್ನೋ ಒಂದು ಪ್ಲಾನಿಂಗು ಜಾಸ್ತಿ ಆಗ್ತದೆ. ಹಾಗಾಗಿ ನಾನ್ ಹೇಳೋದು ಇಷ್ಟೇನೆ, ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಇರ್ಲಿ, ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಯಾವುದೇ ಇರ್ಲಿ, ಸರ್ಕಾರದ ನೀತಿಗಳು ಚೇಂಜ್ ಆಗ್ಬೇಕು ಮೇಡಮ್, ಕಾನೂನುಗಳು ಚೇಂಜ್ ಆಗ್ಬೇಕು. ಈಗ ದರ್ಶನ್ ಅವ್ರು ದೊಡ್ಡ ಸೆಲೆಬ್ರಿಟಿ ಅಂತ ಹೇಳಿ ಇದನ್ನ ರಾರಾಂಜಿದಾರ, ಅವ್ರಿಂದ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ರಾರಾಂಜಿಸುವ ಬದಲು ಕಾನೂನಿನ ಸುವ್ಯವಸ್ಥೆ ಸರಿಯಾದ್ರೆ ಎಲ್ಲರೂ ಹತೋಟಿಗೆ ಬರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ಎಸ್, ನಿಜ. ಧನ್ಯವಾದಗಳು ಮೋಹನ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ತಿಮ್ಮೇಗೌಡ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ತಿಮ್ಮೇಗೌಡ ಅವರೇ ನಮಸ್ತೆ. ನೋಡಿ, ಬಡವರ ಮಕ್ಕಳು ಇನ್ನೂ ಕೂಡ ಬದುಕನ್ನ ಹೇಗೆ ಅಲ್ಲಿ ಕಳೆಯೋದು ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರ ಕುಟುಂಬಸ್ಥರ ಕಣ್ಣೀರ ಶಾಪ ಯಾರನ್ನಾದ್ರೂ ಬಿಡುತ್ತಾ ಅಂತ ಹೇಳಿ? ಯಾರನ್ನು ಬಿಡಲ್ಲ ಮೇಡಮ್ ಅವರೇ, ಕಣ್ಣೀರು ಯಾರನ್ನು ಬಿಡಲ್ಲ. ಇವ್ರು ಹೋಗ್ಯವ್ರೆ, ಅವ್ರೇನೋ ಕೊಡ್ತಾರೆ, ಅದು ಇದು ಕೊಡ್ತಾರೆ ಅಂತ ಓಡಾಡ್ತಾರೆ. ಓಡಾಡ್ಕೊಂಡು ಅವ್ರು ಮಾತಾಡ್ಕೊಂಡು ಕರ್ಕೊಂಡ್ಬಂದು ಅವ್ರಿಗೆ ತೊಂದರೆ ಕೊಟ್ಟು ಪಾಪ ಒಂದ್ 4 ಏಟು ಹೊಡೆದ್ಬಿಟ್ಟು ಬುದ್ಧಿ ಹೇಳಿ ಕಳ್ಸ್ಬೋದಾಯ್ತು. ಕೊಲೆ ಮಾಡೋ ಅಂತ ಅವಶ್ಯಕತೆ ಇರ್ಲಿಲ್ಲ. ಏನೋ ಡಿ ಬಾಸ್ಗೋಸ್ಕರ ತೋರ್ಸ್ಕೊಳಕ್ಕೆ ಇವರು ಕೊಲೆ ಮಾಡಿ ಮುಗಿಸವ್ರೆ. ಈಗ ಡಿ ಬಾಸ್ ಬಿಡಿಸ್ಬೇಕು ಅವ್ರನ್ನ ಅಲ್ವಾ? ಡಿ ಬಾಸ್ ವಿಚಾರದಲ್ಲಿ ಅವ್ರು ಹೋಗಿರೋದು. ಹೌದು, ಕೂಡಾಕ್ಲಿ ಬಿಡಿ ಇನ್ನೊಂದು ವರ್ಷ ಅಲ್ಲೇ. ಈಗ ಅವರ ಮನೆಯವ್ರು ಏನ್ ಪಾಪ, ಅವ್ರ ಮನೆಯವ್ರ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಯಾರಿಗೂ ಬರಬಾರ್ದು ಆ ರೀತಿಯಾಗಿದೆ. ನಮ್ಮ ಮಕ್ಕಳು ಹೊರಗೆ ಬರ್ತಾರೋ ಇಲ್ವೋ, ಜಾಮೀನಿನ ಬರ್ತಾರೋ, ತಪ್ಪು ಮಾಡಿದ್ದಾರೆ ಒಂದ್ ಕಡೆ, ಆದ್ರೆ ಮತ್ತೊಂದ್ ಕಡೆ ಅವರ ಮನೆಯವರು ಏನ್ ಮಾಡಿದ್ರು ಹೇಳಿ? ಈ ರೀತಿಯಂತಹ ಮಕ್ಕಳನ್ನ ಇಟ್ಕೊಂಡು ಈಗ ಅವರನ್ನ ಬಿಡಿಸೋದಿಕ್ಕೂ ಆಗದೆ ನಮ್ಮ ಪರಿಸ್ಥಿತಿ ಏನು? ಪ್ರತಿನಿತ್ಯ ಆದ್ರೆ ಕೂಲಿ ನಾಲಿ ಮಾಡೋರು ಇವರೆಲ್ಲರೂ ಕೂಡ.
ಅವರಿಂದ ಇವ್ರಿಗೆ ತೊಂದರೆ, ತಂದೆ ತಾಯಿ ತೊಂದರೆ ಪಾಪ. ಅದೇ ಅದನ್ನೇ ಹೇಳಿದ್ದು. ಒಂದ್ ಕಡೆ ದುಃಖ, ಮಗ ಜೈಲಲ್ಲೇ ಮಾಡಿ ನಮ್ಮನ್ನ ನೋಡ್ಕೊಳ್ಳೋರಿಲ್ಲ ಅಂತ. ಆದ್ರೆ ನೋಡಿ ಅವ್ರ ಮಾತು ಕಟ್ಕೊಂಡು ಇವರೆಲ್ಲ ಹೋಗಿ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ಯವ್ರಲ್ಲ, ಇವ್ರು ತಪ್ಪು ಇದು ಮಾಡಿರೋದು ತಪ್ಪು. ಅದು ಒಂದ್ 2 ವರ್ಷ ಕೂಡ ಹಾಕ್ಲಿ ಬಿಡಿ, ಅಲ್ಲೇ 2 ವರ್ಷ ಅಲ್ಲೇ ಇರ್ಲಿ, ಒಳಗಡೆ ಬುದ್ಧಿ ಬರ್ಲಿ. ಕರ್ನಾಟಕ ಜನಕ್ಕೆ ಬುದ್ಧಿ ಬರ್ಬೇಕು. ನಿಜ. ಯಾವ ಈ ಬಾಸು ಯಾರನ್ನ ಹೇಗ್ ಬೇಕಾದ್ರೂ ಬಳಸ್ಕೊಳ್ತಾರೆ, ನಾವು ಹುಷಾರಾಗಿರ್ಬೇಕಿಲ್ಲಿ ಅಂತ. ಧನ್ಯವಾದಗಳು ತಿಮ್ಮೇಗೌಡ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಬಡವರ ಮಕ್ಕಳ ಕತೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ದರ್ಶನ್ ಏನೋ ಅಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ, ದರ್ಬಾರ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇವರಿಗೋಸ್ಕರ ಇರುವಂತಹ ಆರೋಪಿಗಳ ಕತೆ ಏನು, ಅವರ ಕುಟುಂಬಸ್ಥರ ಕತೆ ಏನು, ಬಡವರ ಮಕ್ಕಳು ಬದುಕೋದು ಹೇಗೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಇವರನ್ನ ಬಳಸ್ಕೊಂಡು ಮುಂದೆ ಇವರ ಕತೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಚನ್ನಪಟ್ಟಣದಿಂದ ಮಾದೇಗೌಡ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಗೌಡ ಅವರೇ ನಮಸ್ತೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ನಮಸ್ಕಾರ ಮೇಡಮ್. ನಮಸ್ತೆ. ಈಗ ನಮ್ಮ ಕರ್ನಾಟಕದ ಈ ಡಿ ಬಾಸ್ ಅಭಿಮಾನಿಗಳು ಅಂತಾರಲ್ಲ, ಅವರು ಮೊದಲು ಅವ್ರ ತಂದೆ ತಾಯಿಗಳಿಗೆ ಅಭಿಮಾನಿಗಳಾಗಬೇಕು. ಅವ್ರ ತಂದೆ ತಾಯಿಗಳೇ ಅವ್ರಿಗೆ ಫಸ್ಟ್ ಹೀರೋ, ತಾಯಿನೇ ಹೀರೋಯಿನ್. ಅದನ್ನ ಬಿಟ್ಟು ಇವರೆಲ್ಲ ಸಿನಿಮಾದಲ್ಲಿ ದುಡ್ಡು ಮಾಡ್ತಾರೆ. ಇವ್ರನ್ನ ಮೆಚ್ಕೋಬೇಕಷ್ಟೇ, ಒಳ್ಳೆ ಆಕ್ಟರ್ ಅಂತ ಮೆಚ್ಕೋಬೇಕಷ್ಟೇ. ಇವರೇ ಎಲ್ಲ ಅಲ್ಲ ಅಲ್ವಾ? ಹೌದು. ಇವ್ರನ್ನೇ ನಂಬ್ಕೊಂಡು ಡಿ ಬಾಸು ಅನ್ಕೊಂಡು ಅಭಿಮಾನಿಗಳು, ಫ್ಯಾನ್ಸ್ ಅನ್ಕೊಂಡು ಓಡಾಡ್ತಾವಲ್ಲ ಇವು. ಇವಕ್ಕೆ ತಂದೆ ತಾಯಿಗಳ ಬಗ್ಗೆ ಏನಾದ್ರು ಗೌರವ ಇದೆಯಾ? ಆಮೇಲೆ ಇವರ ಕಟ್ಔಟ್ಗಳಿಗೆ ಹಾಲ್ ಸುರಿತಾರ ತಗೊಂಡೋಗಿ, ಯಾವ್ದೋ ಒಂದು ಸಿನಿಮಾ ರಿಲೀಸ್ ಆದ್ರೆ ತಂದೆ ತಾಯಿಗಳಿಗೆ ಏನಾರ 1/2 ಲೀಟರ್ ಹಾಲ್ ತಗೋ ಕೊಟ್ಟಾರ ಇವರು. ಇಂತ ಅವಿವೇಕಿಗಳು ಇವ್ರನ್ನ ಡಿ ಬಾಸ್ ಅನ್ನೋದು ಇನ್ನೊಂದು ಇದನ್ನ ನಿಮ್ ಮುಖಾಂತರ ಅವ್ರಿಗೆ ಅರ್ಥೈಸಿ, ಅವನ ಅಭಿಮಾನಿ ಅನ್ನೋರ್ಗೋ ಫ್ಯಾನ್ಸ್ ಅನ್ನೋರ್ಗೋ ಈ ತರದ್ದು ಮೊದಲು ನಿಮ್ಮ ತಂದೆ ತಾಯಿಗಳನ್ನ ಅಚ್ಚುಕಟ್ಟ ನೋಡ್ಕೊಳ್ಳಿ. ಅವರೇ ನಿಮ್ಮ ಹೀರೋ, ತಂದೆನೇ ಹೀರೋ, ತಾಯಿನೇ ಹೀರೋಯಿನ್. ಅವ್ರನ್ನ ನೋಡ್ಕೊಳ್ಳಿ. ಅವ್ನ್ ದುಡ್ಡು ಸಂಪಾದನೆ ಮಾಡ್ಕೊತಾರೆ, ಅವ್ನ ಪಾಡಿಗೆ ಇರ್ತಾನೆ. ಅವ್ನೀಗ ನೀವೇ ನೋಡ್ದಂಗ ನಾವೇ ನೋಡ್ದಂಗ ಅವ್ನ್ ಲಕ್ಸುರಿ ಆಗವನೆ. ಈ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋರು, ಇವ್ರನ್ನ ನೋಡ್ಕೊಳ್ಳೋರು ಯಾರವ್ರೆ? ನಿಜ ನಿಜ. ಈಗ ಒಂದ್ ಕಡೆ ಈ ತರ ಐಷಾರಾಮಿ ಜೀವನ ನಡೆಸ್ತಾ ಇಲ್ಲಿ ಇದ್ರೆ, ಮತ್ತೊಂದ್ ಕಡೆ ಈಗ ಅವರ ತಂದೆ ತಾಯಿ, ಈಗ ಸಾಕಷ್ಟು ಜನ ಆರೋಪಿಗಳು ಏನಿದ್ದಾರೆ ಅವರ ಮನೆಯ ಪರಿಸ್ಥಿತಿ ಹೇಳೋದಕ್ಕಿಲ್ಲ. ಪ್ರತಿನಿತ್ಯ ದುಡಿದ್ರೆ, ಅಲ್ಲಿ ಕೂಲಿ ನಾಲಿ ಮಾಡಿದ್ರೆ ಇದೇ ದುಡ್ಡು, ಇಲ್ಲ ಅಂತ ಹೇಳಿದ್ರೆ ಮುಂದೆ ಏನು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಬೇಕು. ₹1 ಇಲ್ಲ ಅಂತ ಹೇಳ್ತಾರೆ ಅನೇಕ ಆರೋಪಿಗಳ ತಂದೆ ತಾಯಿಗಳು, ಅಲ್ಲಿ ಮನೆಯವರು. ನಾವ್ ಹೆಂಗೆ ಅವ್ರನ್ನ ಕರ್ಕೊಂಬರೋದು ವಾಪಸ್ ಅಂತ ಗೊತ್ತಿಲ್ಲ ನಮ್ಗೆ. ಒಂದ್ಸಲ ಬಂದ್ರೆ ಸಾಕಪ್ಪ ಅನ್ನುವ ರೀತಿ ಆಗಿದೆ ಅನ್ನುವಂತ ಪರಿಸ್ಥಿತಿ ಇದೆ ಅಲ್ವಾ? ಅದು ನಿಜ ಅಲ್ವಾ? ನೀವೇ ಎಲ್ಲ ತೋರಿಸ್ತಾ ಇದ್ರಿ, ನಾನು ನೋಡ್ತಾ ಇದ್ದೀನಿ. ನಾನೊಬ್ಬ ವಿದ್ಯಾವಂತ, ಅಷ್ಟಷ್ಟ ಓದಿದ್ದೀನಿ ಅಷ್ಟೇ, ಜಾಸ್ತಿ ಓದಿಲ್ಲ. ಇವ್ರ ಅಪ್ಪ ಅಮ್ಮನ್ಗೆ ಗೌರವ ಕೊಡದೇ ಇರೋರು. ಅವ್ನ ಯಾರ್ದೋ ಹಿಂದೆ ಹೋಗಿ ಅವ್ನ್ ಸೆಲೆಬ್ರಿಟಿ, ಅವ್ನ ಲಕ್ಷಾಂತರ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ಕೊತಾನೆ. ಇವ್ರಿಗೇನ್ ಬರ್ತದ ಲಾಭ? ನಿಜ ಅಲ್ವಾ? ನಿಜ. ಅಪ್ಪ ಅಮ್ಮನ ಇವ್ರು ನೋಡ್ಕೊಂಡ್ರೆ ದೇವ್ರು ಇವ್ರನ್ನೆಲ್ಲ ಚೆನ್ನಾಗಿಡ್ತಾನೆ. ಹೌದು. ಅಪ್ಪ ಅಮ್ಮ ಅಲ್ಲಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಧನ್ಯವಾದಗಳು ಮಾದೇಗೌಡರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಸಿದ್ದು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಸಿದ್ದು ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳ್ತಾ ಇದ್ದೀರಾ ಎಲ್ಲಾ ಘಟನೆಗಳನ್ನ ನೋಡಿ? ಎಲ್ಲಾ ಘಟನೆ ಮೇಡಮ್, ಇದ್ರಲ್ಲಿ 2 ಪಾಯಿಂಟ್ ಅಲ್ಲಿ ಕರೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡಬೇಕು ಮೇಡಮ್. ಒಂದು, ಜೈಲ್ ಅಧಿಕಾರಿಗಳು ಇದ್ರ ಬಗ್ಗೆ ಅಗತ್ಯ ಕ್ರಮ ಮೊದ್ಲೇ ಅಡ್ವಾನ್ಸ್ ಆಗಿ ತಗೋಬೇಕು ಮೇಡಮ್. ಎರಡನೇದು, ಇಂತ ದರ್ಶನ್ ಅವರು ಲಕ್ಷಾಂತರ ಅಭಿಮಾನಿ ಇರೋಂತ ದರ್ಶನ್ ಅವರು ಈ ತರದ್ದೆಲ್ಲ ಸಿಕ್ಕಿದಾಗ ಅದನ್ನ ಬೇಡ ಅಂತ ನಿರಾಕರಣೆ ಮಾಡ್ಬೇಕು ಮೇಡಮ್. ಈಗ ಅವರೇ ನಿರಾಕರಣೆ ಮಾಡ್ಬೇಕು ಅಂತ ಹೇಳ್ತಿದ್ದೀರಿ ನೀವು? ಹೌದು ಮೇಡಮ್, ಯಾಕಂದ್ರೆ ಮಾಡ್ಬೇಕು. ಅವರೇ ಬೇಕು ಅಂತ ಕೇಳ್ತಾರಲ್ಲ, ನನಗೆ ಮನೆ ಊಟ ಬೇಕು ಅಂತ ಹೇಳ್ತಾರೆ, ಹಾಸಿಗೆ ಬೇಕು, ದಿಂಬು ಬೇಕು ಅಂತ ಹೇಳಿ ಕೋರ್ಟ್ಗೆ ಅವರೇ ಮನವಿ ಮಾಡ್ಕೊಳ್ತಾರೆ. ಅವ್ರು ಸಿಕ್ಕಿದಾಗ ಬಿಡ್ತಾರಾ? ಸಿಕ್ಕಿದಾಗ ಬಿಡ್ತಾರ ಅಂತ ಅಂದ್ರೆ ಸಾಮಾನ್ಯ ಮನುಷ್ಯ ಏನೇ ಆದ್ರೂ ಮಾಡ್ಬೋದು. ಮಾಡಿದ್ರೆ ಒಂದು ನ್ಯಾಯ, ಇಂಥವ್ರು ಮಾಡಿದ್ರೆ ಇನ್ನೊಂದು ನ್ಯಾಯ ಆಗುತ್ತೆ ಮೇಡಮ್. ಆಗಿರೋದ್ರಿಂದ ಅವ್ರೇನ್ ಮಾಡ್ಬೇಕು, ಈಗ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಈ ತರ ಕೊಟ್ಬಿಟ್ಟು ಹಿಂದೆ ಏನೋ ನಡಿಬಹುದು ಅಂತ ಯೋಚನೆ ಮಾಡ್ಬೇಕು ಮೇಡಮ್ ಅವರು. ಅಂದ್ರೆ ಈ ತರ ಎಲ್ಲ ಸಿಕ್ಕಿದಾಗ ಅವರು ನಮ್ಗೆ ಸಿಗುತ್ತೆ, ಇದ್ರಿಂದ ಮತ್ತೆ ಅಡ್ವಾಂಟೇಜ್ ಸಿಗುತ್ತೆ, ಡಿಸ್ಅಡ್ವಾಂಟೇಜ್ ಆಗುತ್ತೆ, ಎರಡೂ ಆಗೋ ಚಾನ್ಸಸ್ ಇದೆ ಹೆಂಗೆ ಅಂತ ಹೇಳಿ ಓಪನ್ ಆಗಿ ಹಿಂಗೆಲ್ಲ ಒಳಗಡೆ ಮಾಡಿದ್ರೆ ಜನಸಾಮಾನ್ಯವರು ಇವ್ರನ್ನ ಕರೆಕ್ಟ್ ಆಗಿ ನಂಬಲ್ಲ. ಸೊ ಹಾಗಾಗಿ ಈ ತರದೆಲ್ಲ ನಂಬರ್ 1 ಪಾಯಿಂಟ್ ಆಫೀಸರ್ಸ್ಗಳು ಸರಿ ಇರ್ಬೇಕು. 2ನೇ ಪಾಯಿಂಟ್, ಈ ದರ್ಶನ್ ಅವರು ಇದನ್ನೆಲ್ಲ ಈ ತರದೆಲ್ಲ ವ್ಯವಸ್ಥೆ ಇದ್ದಾಗ ಬೇಡ ಅಂತ ಹೇಳ್ಬೇಕು ಅವರು. ಅವಾಗ ದೊಡ್ಡ ಹೀರೋ ಆಗ್ತಾರೆ.
ನಿಜ ನಿಜ. ಧನ್ಯವಾದಗಳು ಸಿದ್ದು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಪರಮೇಶ್ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಪರಮೇಶ್ ಅವರೇ ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್, ಧನ್ಯವಾದಗಳು ನಿಮಗೆ. ಹೇಳಿ ಹೇಳಿ ಪರಮೇಶ್ ಅವರೇ. ಹೇಳೋದೇನಿದೆ, ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತೇಳಿ ಕನ್ನಡದಲ್ಲೂ ಒಂದು ಗಾದಿ ಇದೆ. ಹೌದು, ಬಡವಾನಿ ಮಡಗದಂಗಿರು ಅಂತೇಳಿ ದೊಡ್ಡವರು ಹೇಳಿದ್ದಾರೆ. ಈಗ ನಾನು ನನ್ನ ಅನುಭವದ ಕಥೆಯನ್ನ ಒಂದೇ ಒಂದು ನಿಮಿಷದಲ್ಲಿ ಮುಗಿಸ್ತೀನಿ. ಕ್ವಿಕ್ ಆಗಿ ಹೇಳಬೇಕು. ನಾನು ಮಂಡ್ಯ ಜಿಲ್ಲಾ ರಾಜ್ಕುಮಾರ್ ಸಂಘದ ಮಾಜಿ ಸೆಕ್ರೆಟರಿ. 17 ವರ್ಷಕ್ಕೆ ನಾನು ರಾಜ್ಕುಮಾರ್ ಮನೆಗೆ ಮಡ್ರಾಸಲ್ಲಿ ಉಪವಾಸ ಕೂತಿದ್ದೆ. ಆ ದಿನಗಳಲ್ಲಿ ರಾಜ್ಕುಮಾರ್ ಅವರು ನಾನು ಅವ್ರ ಭೇಟಿ ಮಾಡಿದಾಗ ಪಾರ್ವತಮ್ಮಂಗೆ ಹೇಳಿದ್ರು, ಅಭಿಮಾನಿ ದೇವರುಗಳು ಮಂಡ್ಯ ಜನ ಬಂದಾರೆ, ಮೊದ್ಲು ಏನ್ ತಿಂದೋರೋ ಎಲ್ಲೋ ಗೊತ್ತಿಲ್ಲ, ಮತ್ತು ತಿಂಡಿ ಕೊಡು ಅಂತ ಹೇಳಿ ತಿಂಡಿ ಕೊಟ್ಟು ಯಾಕೆ ಇಷ್ಟರ ಬಂದ್ರಿ ಅಂದ್ರು. ಅಣ್ಣ ನಿಮ್ಮ ಅಪ್ಪಗ್ ನೀವು ಹುಟ್ಟಿದ್ರೆ ನೀವು ರಾಜ್ಕುಮಾರ್ ಮಾತಾಡ್ಸ್ಕೊಂಡ್ ಬಂದ್ಬಿಡು. ನಾನ್ ಸಹಿತ ಹೇಳಿದ್ರು, ನಿಮ್ ನೋಡಕ್ಕೋಸ್ಕರ ನಮ್ ತಂದೆ ಜೊತೆ ದುಡ್ಡು ಕತ್ಕೊಂಡ್ ಬಂದಿದೀನಿ ಅಂದೆ. ಅಯ್ಯೋ ದೇವ್ರೇ, ನಾನೊಬ್ಬ ಕಡು ಬಡವನ್ ಮಗ, ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಕುಮಾರ್ ಆಗಿದ್ದೀನಿ, ಈ ಕೆಲಸ ಮಾಡ್ಬೇಡಿ ನೀವು ಅಂತ ಹೇಳಿ ನನ್ಗೆ ಬುದ್ಧಿ ಹೇಳಿ ಅವತ್ತು ಪರಿವರ್ತನೆ ಆಗೋ ರೀತಿಯಲ್ಲಿ ನನಗೆ 50 ರೂಪಾಯಿ ಕೊಟ್ಟು ಮಂಡ್ಯಕ್ಕೆ ವಾಪಸ್ ಕಳ್ಸಿದ್ರು. ಯಾಕೆಂದ್ರೆ ಇದು ವಿಶ್ವದಲ್ಲಿ ಭಾರತ ಪುಣ್ಯಭೂಮಿ. ನಿಜ. ಈ ಪುಣ್ಯಮೆಯಲ್ಲಿ ಕರ್ನಾಟಕ. ಈಗ ನೀವು ಹೇಳಿದ ಕತೆ ಇಲ್ಲಿರೋದು ಉಲ್ಟಾ ಕತೆ. ಈ ತರ ಆಗ್ಬೇಕು, ಅಟ್ಲೀಸ್ಟ್ ಎಲ್ರಿಗೂ ಮಾದರಿ ಆಗೋ ತರ ಇರ್ಬೇಕು ಅನ್ನೋದು ನಿಮ್ಮ ಕಥೆಯ ಸಾರಾಂಶ. ಆಗುತ್ತಾ? ಆದ್ರೆ ಅಲ್ಲೇ ಆಗುವ ಹಾಗೆ ಕಾಣಿಸ್ತಾ ಇಲ್ಲ ಜೈಲಲ್ಲೂ ಕೂಡ. ನೋಡೋಣ ಏನಾಗತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಪರಮೇಶ್ವರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ತನುಜಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ತನುಜಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲ ನೋಡ್ತಾ ಇದೀವಿ, ಏನ್ ಇದಕ್ಕೊಂದು ಈ ಸಮಾಜಕ್ಕೆ ಏನ್ ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಇದು ದೊಡ್ಡವ್ರ ಕೈವಾಡಗಳು ಐತೆ, ಎಲ್ಲ ನಡೀತೈತೆ. ಅವ್ರಿಗೂ ನಾಚಿಕೆ ಆಗ್ಬೇಕು, ಡಿಬಾರ್ಗಳನ್ನು ಆಗಿದ್ದಾರೆ, ರಾಜಕೀಯದವ್ರಿಗೂ ನಾಚಿಕೆ ಆಗ್ಬೇಕು. ಮತ್ತೆ ಇವ್ ದರ್ಶನ್ ಅನ್ನೋ ವ್ಯಕ್ತಿನ ಅಟ್ಲೀಸ್ಟ್ ಇವ್ ಬಡವರೆಲ್ಲಾನು ಈ ರೀತಿ ಮಾಡಿದ್ದಾರೆ ಅಂತ ಅಂದ್ಮೇಲೆ ಅದು ದರ್ಶನ್ದೇನೆ ಆರೋಪ ಅಲ್ವಾ? ಸೊ ಅವ್ರಿಗೆ ಬೇಲ್ ಸಿಗ್ಬೇಕು. ಅವ್ರ ಆಚೆ ಬಂದ್ರೆ ಇವರೆಲ್ಲ ಆಚೆ ಬರ್ಸ್ಲಿ ಬಿಡಿ. ಅಂದ್ರೆ ಈಗ ಅವರಿಗೆ ಬೇಲ್ ಸಿಗ್ಬೇಕು ಅಂತ ನಿಮ್ಮ ಆಶೆ? ಅಂದ್ರೆ ಅವ್ರಿಗೆ ಸಿಕ್ಕಿದ್ರೆ ಇವ್ರಿಗೆ ಸಿಗತ್ತೆ ಅಂತ ಹೇಳಿ. ಆಚೆ ಬರ್ತಾರೆ ಬಡವರು ಅವರೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಲಾಯರ್ಗಳನ್ನ ಬೆಂಗಳೂರಿನಲ್ಲಿ ಎಲ್ಲಂತ ಇಟ್ಟು ಒಬ್ರೊಬ್ರು ಜೀವನ ಕಾಫಿ ಅಂಗಡಿ ಇಟ್ಕೊಂಡು ಅವ್ರು ಹೊರಗ್ ಬಂದ್ರೇನೆ ಅವ್ರ ಮನೆ ದುಡ್ಡು ಕೊಡೋದಿಕ್ಕೆ ಆಗದ. ತನುಜಾ ಅವ್ರೆ, ಅವ್ರ ಮನೆಯವ್ರು ಯಾರು ಇಲ್ವಾ? ಭೇಟಿ ಮಾಡ್ತಾನೆ ಇಲ್ವಾ? ಅವರಿಂದ ಮಾಡಿಸ್ಬೋದಲ್ವಾ? ಮಾಡಿಸ್ಬೋದು, ಆದ್ರೆ ಮಾಡಿಸ್ಬೋದು. ಬಟ್ ಏನ್ ಮಾಡೋದು? ಇವ್ರು ಬಂದ್ರೆ ಅವ್ರ ದುಡ್ಡಲ್ಲೇ ತಾನೇ ಈ ದರ್ಶನ್ ಮುಂದೆ ಬಂದಿರೋದು. ಅವ್ರನ್ನೆಲ್ಲ ಇಟ್ಕೊಂಡು ಗುಂಡಾಗಿರಿಗಳು ಮಾಡಿ ಮುಂದೆ ಬಂದಿರೋದು. ಇವ್ರು ಬಂದು ಬೇಲ್ ಮೇಲೆ ಬಂದು ಆಮೇಲೆ ಮತ್ತೆ ಕೇಸು. ನಾನ್ ಅದನ್ನೇ ಕೇಳ್ತಿರೋದು. ದರ್ಶನ್ ಮನೆಯವರು ಈಗ ದಿನ ಬಂದ್ ಭೇಟಿ ಮಾಡ್ತಾರಲ್ಲ, ದರ್ಶನ್ಗೆ ಮನ್ಸಿದ್ರೆ ಹೇಳ್ಬೋದು, ಹೋಗಿ ಅಲ್ಲಿ ನೋಡಿ ಒಂಚೂರು ಮಾತನಾಡಿ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಇವ್ರ ವ್ಯವಹಾರ, ಇವ್ರ ಬ್ಯಾಂಕ್ದು, ಇವ್ರದ್ದು ದುಡ್ಡು ಈ ಅಪ್ಪ ಇಟ್ಟಿರೋದಲ್ಲ. ಅವ್ರಿಗೆ ಏನ್ ಮೇಡಮ್ ಗೊತ್ತಿರುತ್ತೆ? ಅವ್ರ ತಾಯಿನೇ ಸ್ವಂತ ಅಣ್ಣನೇ ಬೇರೆ ಇಟ್ಟದ್ ಮನುಷ್ಯ. ಇನ್ನ ಇವ್ರ ವ್ಯವಹಾರ ದುಡ್ಡುಗಳನ್ನೆಲ್ಲ ಅವ್ರಿಗೇನ್ ಗೊತ್ತಿರುತ್ತೆ? ಬಿಡ್ರಿ, ಬೇಲ್ ಮೇಲ್ ಬಿಡ್ಲಿ ಇವ್ರನ್ನೆಲ್ಲ. ಅದ್ ಎಷ್ಟು ಜನನ ಇಟ್ಟಿದಾರೋ. ಪವಿತ್ರ ಲೋಕೇಶ್ ಅನ್ನೋ ಒಬ್ಳು ಬಿಟ್ಬಿಟ್ಟಿನೆಲ್ಲಾನು ಸ್ವಲ್ಪ ಬೇಲ್ ಮೇಲೆ 4 ಜನ ವಿನಯ್ ಯಾರು ಇದಾರಲ್ಲ, ಅವ್ರ 4 ಜನ ಬಿಟ್ಟು ಬಡವ್ರ ಪಾಪ ಮಕ್ಳನ್ನೆಲ್ಲ ಅವ್ರನ್ನೆಲ್ಲಾನು ಬಿಡ್ಲಿ ಬೇಲ್ ಮೇಲೆ. ಅವ್ರ ದುಡ್ಡನ್ನ ಖರ್ಚು ಮಾಡ್ಲಿ ಬಿಡಿ. ಅವ್ರ ಮಕ್ಳಿಗ ಬಡವ ಮಕ್ಳುಗಳ ಒಂದು ಮನೆಗಳೆಲ್ಲ ಕಟ್ಸ್ಕೊಡ್ಲಿ ಬಿಡಿ. ದರ್ಶನ್ ನೀವು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದೀರಾ. ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ಧನ್ಯವಾದಗಳು ತನುಜಾ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಮಾಧ್ಯಮಗಳ ಮೇಲೆ ಸುಮಲತಾಗೆ ಸಿಡುಕು. ದರ್ಶನ್ ದರ್ಬಾರ್ ಫೋಟೋ ತೋರಿಸಿದ್ದಕ್ಕೆ ಸಿಟ್ಟು. ಜೈಲಲ್ಲಿ ಇರೋರೇ ತೆಗೆದ ಫೋಟೋವನ್ನ ತೋರಿಸಿದ್ದೇವೆ. ಜೈಲಲ್ಲಿ ನಡೀತಾ ಇರುವ ಅಕ್ರಮವನ್ನ ತೋರಿಸೋದು ಇಲ್ಲಿ ತಪ್ಪಾ ಅನ್ನುವ ಪ್ರಶ್ನೆಯನ್ನ ನಾವಿಲ್ಲಿ ಕೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲ ಆಗಿದ್ದೇನು ಅದನ್ನ ತೋರಿಸಿದ್ದೇವೆ. ನಾವಾಗೆ ಹೋಗಿ ತೆಗೆದ ಫೋಟೋನೂ ಅಲ್ಲ, ನಾವಾಗೆ ಮಾಡಿದ ವಿಡಿಯೋನೂ ಅಲ್ಲ, ವಿಡಿಯೋ ಕಾಲು ಅಲ್ಲ. ಆದ್ರೆ ಇಲ್ಲಿ ಸುಮಲತಾ ಅವರು ಮಾಧ್ಯಮಗಳ ಮೇಲೆ ಸಿಡುಕನ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಜೈಲಲ್ಲಿ ನಡೀತಾ ಇರುವ ಈ ಅಕ್ರಮಗಳನ್ನ ತೋರಿಸೋದು ತಪ್ಪ? ಹಾಗಾದ್ರೆ ತಮಗೆ ಬೇಕಾದವರ ಅಕ್ರಮವನ್ನ ತೋರಿಸಬಾರ್ದಾ? ತಪ್ಪು ಬದಿಗಿಟ್ಟು ಮಾಧ್ಯಮಗಳ ಮೇಲೆ ಸುಮಲತಾ ಕೆಂಡಾಮಂಡಲರಾಗಿದ್ದಾರೆ, ಸಿಟ್ಟನ್ನ ತೋರಿಸಿದ್ದಾರೆ. ಈ ಹಿಂದೆ ಕೂಡ ಜೈಲಲ್ಲಿ ಅಕ್ರಮ ನಡೆದಿದೆ ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ಅವರು ಅದನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಟ್ಲೀಸ್ಟ್ ಹೀಗೆ ಮಾಡಬಾರ್ದಾಗಿತ್ತು, ಅವನು ಪಶ್ಚಾತ್ತಾಪ ಪಡಬೇಕಾಗಿತ್ತು ಇಂತಹ ಸಂದರ್ಭದಲ್ಲಿ. ಅದನ್ನ ಹೊರತುಪಡಿಸಿದ್ರೆ ಹೀಗೆ ಮಾಡಿದ್ರೆ ಹಾಗಾದ್ರೆ ಇವರಿಗೆ ಗೊತ್ತಿದೆ ಅನ್ನೋದಾಯ್ತು. ಜೈಲಲ್ಲಿ ಈ ತರ ಎಲ್ಲ ಆಗ್ತಾ ಇದೆ, ಮೊದಲಿಂದಲೂ ಕೂಡ ನಡೆದಿದೆ, ಏನೂ ಸಮಸ್ಯೆ ಇಲ್ಲ ಅನ್ನೋದು ಇವರಿಗೆ ಗೊತ್ತಾದಾಗಿತ್ತು. ಗೊತ್ತಿದ್ದ ಹಾಗೆ ಆಯ್ತು. ಹಾಗಾದ್ರೆ ದುಡ್ಡು ಕೊಟ್ರೆ ಎಲ್ಲವೂ ಸಿಗುತ್ತೆ ಅನ್ನುವ ಮಾತನ್ನ ಹೇಳ್ತಿದ್ದಾರೆ. ಕೊಲೆ ಆರೋಪಿ ಮಗನನ್ನ ಸಮರ್ಥಿಸಿಕೊಂಡಿದ್ದಾರೆ ಸುಮಲತಾ. ಮಾಜಿ ಸಂಸದೆ, ಹಿರಿಯ ನಟಿ ಸುಮಲತಾ ಅಂಬರೀಶ್ ಮಾತನಾಡಲ್ಲ ಅಂತಾನೆ ಎಲ್ಲ ಮಾತನಾಡಿ ಬಿಟ್ರು. ಏನೇನಾಗಿದೆ, ಏನ್ ಸಿಗ್ತಾ ಇದೆ, ಏನ್ ಸಿಗಲ್ಲ, ಏನ್ ಕೊಡಬೇಕು, ಎಲ್ಲದರ ಬಗ್ಗೆ ಮಾತನಾಡಿದ್ದಾರೆ ಸುಮಲತಾ. ಹಿರಿಯ ನಟಿ, ಮಾಜಿ ಸಂಸದೆ ಸುಮಲತಾ ಅವರು ತನ್ನ
ಮಗನನ್ನ ಸಮರ್ಥಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಆಡಿದ ಮಾತುಗಳನ್ನ ನಾವು ನಿಮಗೆ ಕೇಳಿಸ್ತೀವಿ. ಜೈಲಲ್ಲಿ ನಟೋರಿಯಸ್ಗಳ ಜೊತೆ ದರ್ಶನಲ್ಲಿ ದರ್ಬಾರ್ ಮಾಡ್ತಿದ್ದಾರೆ, ರೌಡಿ ಶೀಟರ್ಗಳ ಜೊತೆ ಇದ್ದಾರೆ, ಅವ್ರ ಜೊತೆ ಹರಟೆಯನ್ನು ಹೊಡಿತಾ ಇದ್ದಾರೆ. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಸಮರ್ಥಿಸಿಕೊಳ್ತಾರೆ. ದರ್ಶನ್ ಅನ್ನ ಟಾರ್ಗೆಟ್ ಮಾಡ್ತೀವಿ ಅಂತೆ ಮಾಧ್ಯಮಗಳು. ಪಾಪ ಅವ್ರು ಏನ್ ಮಾಡ್ಲೇ ಇಲ್ಲ, ಸುಮ್ಮನೆ ಒಳಗೋಗಿದ್ದಾರೆ, ಜೈಲಿಗೆ ಹೋಗಿ ಕೊಲೆನೂ ಮಾಡಿಲ್ಲ, ಏನೂ ಆಗಿಲ್ಲ. ಹಣ ಕೊಟ್ರೆ ಜೈಲಲ್ಲಿ ಏನ್ ಬೇಕಾದ್ರೂ ಸಿಗುತ್ತಂತೆ, ದರ್ಶನ್ದೇ ತಪ್ಪು ಅಂತ ನಾವು ಬಿಂಬಿಸ್ತಾ ಇದೀವಂತೆ. ದರ್ಶನ್ನ ಸಮರ್ಥಿಸಿಕೊಳ್ಳೋ ಭರದಲ್ಲಿ ಸುಮಲತಾ ಸಿಟ್ಟನ್ನ ಹೊರ ಹಾಕಿದ್ದಾರೆ. ನಾವು ಹೇಳೋದಕ್ಕಿಂತ ಅವ್ರು ಏನ್ ಮಾತನಾಡಿದ್ದಾರೆ ನೀವೇ ನೋಡಿ. ಈಗ ಮಾಹಿತಿ ಇಲ್ಲದೆ ಇರೋ ವಿಷಯಗಳನ್ನು ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ನಾನು ಈ ವಿಷಯದಲ್ಲಿ ಏನೇ ಕಮೆಂಟ್ ಮಾಡಿದ್ರು ಅದು ಒಂದು ರೀತಿ ಕಂಟ್ರೋವರ್ಷಿಯಲ್ ಆಗ್ಬೋದು. ಯಾಕೆಂದರೆ ನೋ ಡೌಟ್ ದರ್ಶನ್ ನಮಗೆ ಆಪ್ತರು, ಹತ್ತಿರದವರು. ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗಲ್ಲ ಅಂತ ಅನಿಸುತ್ತೆ. ಇನ್ ಜನರಲ್ ಹೇಳಬೇಕು ಅಂದರೆ ನಾನು ಮೀಡಿಯಾಗೂ ಒಂದು ಕ್ವೆಶ್ಚನ್ ರೇಸ್ ಮಾಡಬೇಕಾಗತ್ತೆ. ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟಾ ಅಂತ ನೀವೇ ಇದೇ ಮುಟ್ಕೊಂಡು ಹೇಳಿಬಿಡಿ. ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ, ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಈವರೆಗೂ? ದರ್ಶನ್ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದ್ದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ. ಇದರ ಬಗ್ಗೆ ರೂಪಾ ಅವರು ಪ್ರಿಸನ್ DGPನೋ ಏನೋ ಇದ್ರು ಅಂತ ಅನಿಸುತ್ತೆ. ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ, ಯಾಕೆ ಕ್ವೆಶ್ಚನ್ ಮಾಡಿಲ್ಲ ಸರ್ಕಾರನ? ಯಾಕೆ ಇದಕ್ಕೊಂದು ಸೊಲ್ಯೂಷನ್ ಬೇಕೇ ಬೇಕು ಅಂತ ನಿಮ್ಗೆ ಅನಿಸಲಿಲ್ಲ? ಇಲ್ಲ ಇಷ್ಟು ಹೈಲೈಟ್ ಆಗೂ ಇಲ್ಲ, ಯಾರು ಇದ್ರ ಬಗ್ಗೆ ಆಮೇಲೂ ತಲೆ ಕೆಡಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಅವ್ರಿಗೇನೆ ಟ್ರಾನ್ಸ್ಫರ್ ಏನೋ ಮಾಡಿದ್ರು ಆ ಕಾಲದಲ್ಲಿ. ಸಾರಿ, ರಾಜಕಾರಣಿಗಳದು ಮಾತ್ರ ಅಲ್ಲ, ಜೈಲಲ್ಲಿ ನಮ್ಮ ಇದರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದರೆ, ಯಾರೇ ಇರಲಿ, ಯಾರೇ ಪ್ರಿಸ್ನರ್ ಇರಲಿ, ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ರೂಪಾ ಅವರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ. ಕರ್ನಾಟಕದಲ್ಲೆಲ್ಲ, ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೆರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು, ಡ್ರಗ್ಸು, ಸಿಗರೇಟ್ಸು ಎಲ್ಲನೂ ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ. ಇದು ಕರಪ್ಷನ್, ಅಫ್ಕೋರ್ಸ್ ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಇದು ಕಾನೂನಿಗೆ ಇದು ವಿರುದ್ಧವಾದದ್ದು. ಜಸ್ಟ್ ನೀವು ಒಮ್ಮೆ ಯೋಚನೆ ಮಾಡಿ, ಇದು ಸಿಸ್ಟಮಲ್ಲಿರೋ ಕರಪ್ಷನ್. ನೀವು ಒಬ್ಬ ವ್ಯಕ್ತಿನ ಯಾಕೆ ಪಾಯಿಂಟ್ ಔಟ್ ಮಾತ್ರ ಮಾಡ್ತಾ ಇದ್ದೀರಾ? ದಿಸ್ ಈಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್. ನೀವು ಆವಾಗ ಬಿಡ್ತಾ ಇದ್ದೀರಲ್ಲ, ಅವ್ರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಖಂಡಿತ ಇದಕ್ಕೆ ಜವಾಬ್ದಾರಿ ಆ ಸಂಬಂಧಪಟ್ಟ ಅಧಿಕಾರಿಗಳು, ಆ ಸಂಬಂಧಪಟ್ಟ ಇಲಾಖೆ, ಆ ಸಂಬಂಧಪಟ್ಟ ಒಂದು ಸಚಿವಾಲಯ ಅವ್ರು ತಗೊಳ್ಬೇಕಾಗಿರೋ ಇದಕ್ಕೆ ಜವಾಬ್ದಾರಿ. ನೀವು ಭೇಟಿಗೆ ತೆರಳಕ್ಕೆ ಏನಾದ್ರು ಪ್ಲಾನ್ ಆಗಿತ್ತಾ? ತೆರಳುವಂಥ ಸಾಧ್ಯತೆಗಳಿದೆಯಾ, ಹೇಗೆ? ಇದು ನನಗೆ ಸ್ವಲ್ಪ ಪರ್ಸನಲ್ ವಿಷಯ, ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಹೇಳಲ್ಲ. ಇಲ್ಲಿ ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮಗೆ ಯಾರು ಸಿಗ್ತಾರೆ ಜೊತೆಲಿ ಓಡಾಡಕ್ಕೆ? ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ? ಜೈಲಲ್ಲಿ ಅವರ ಜೊತೆಲಿ ಇರೋರ ಜೊತೆಲಿ ಮಾತಾಡದೆ ಇನ್ಯಾರು ಸಿಗ್ತಾರೆ ಅವ್ರಿಗೆ? ಮಾತನಾಡಿದನ್ನ ಕೇಳಿದ್ರಲ್ಲ, ಮಾಜಿ ಸಂಸದೆ ಜೊತೆಗೆ ದರ್ಶನ್ ನನಗೆ ತುಂಬಾ ಆಪ್ತ, ಮಗನ ರೀತಿಯಾಗಿ ನೋಡ್ತಾರೆ ಸುಮಲತಾ. ಅಫ್ಕೋರ್ಸ್ ಮಗ ಅಂತ ಹೇಳಿದಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಕೂಡ ಅವ್ರಿಗೆ ಅದು ತಪ್ಪು ಅಂತ ಅನ್ಸೋದಿಲ್ಲ. ಆದ್ರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈಗ ರೇಣುಕಾ ಸ್ವಾಮಿಯ ಕೊಲೆ ಆಗಿದೆ, ಅಲ್ಲಿ ಕೊಲೆ ಪ್ರಕರಣ ನಡೆದು 2 ತಿಂಗಳು ಕಳೆದಿದೆ, ಇಲ್ಲಿ ಜೈಲಲ್ಲಿದ್ದಾರೆ. ಆದ್ರೆ ಜೈಲಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅಂತ ಈಗ ಅಲ್ಲ, ಮೊದಲಿಂದಲೂ ಕೂಡ ನಡೀತಾ ಇದೆ ಅನ್ನೋದನ್ನ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ನೋಡಿ. ಆ ದರ್ಬಾರ್ ಮಾಡಿದ್ದೇ ಸರಿ, ಆತನನ್ನ ಒಬ್ಬನನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀರಾ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾರೆ. ಅವರು ಅದನ್ನ ಪಾಯಿಂಟ್ ಔಟ್ ಮಾಡಿ ಏನು ಆಗ್ಬೇಕಾಗಿದೆ ಮೀಡಿಯಾಗಳಿಗೆ. ಅಲ್ಲಿ ಫೋಟೋ ಬಂದಿದೆ, ವಿಡಿಯೋಗಳು ವೈರಲ್ ಆಗಿದೆ, ನಮ್ಮಿಂದಲ್ಲ ಅಲ್ಲಿಂದನೇ ಕಳುಹಿಸಿರುವಂತಹ ಫೋಟೋಗಳು, ವಿಡಿಯೋಗಳು ವೈರಲ್ ಆಗಿರುವಂತದ್ದು. ಅಲ್ಲಿ ಸುಮಲತಾ ಅವರಿಗೆ ಆಗಿದ್ರೆ ದರ್ಶನ್ ತಪ್ಪುಗಳು ಸರಿ ಕಾಣಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಕೊಲೆ ಆರೋಪ
ಆರೋಪಿ ಬಗ್ಗೆ ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಮಾಡಿದ್ದೆಲ್ಲವೂ ಸರಿ, ತನ್ನ ಮಗ ಓಕೆ ನನ್ನ ಮಗ, ಹಾಗಾಗಿ ಅವನು ಏನ್ ಮಾಡಿದ್ರು ಸರಿ. ಈಗ ಹೇಳ್ತಾರಲ್ಲ ಏನು ಅಂದ್ರೆ ಯಾರು ಇರ್ತಾರೆ ಅವರಿಗೆ ಅಂದ್ರೆ ಹೆತ್ತವರಿಗೆ ಹೆಗ್ಗಣನೂ ಮುದ್ದು ಅಂತ ಹೇಳ್ತಾರಲ್ಲ, ಇದು ಸರಿಯಾಗಿ ಅನ್ವಯಿಸುತ್ತೆ ಅಂತ ಅನ್ಸುತ್ತೆ ಈ ಪ್ರಕರಣದಲ್ಲಿ. ಅಟ್ಲೀಸ್ಟ್ ಆತ ಹಾಗೆ ಮಾಡಬಾರ್ದಾಗಿತ್ತು, ಈ ರೀತಿಯಾಗಿ ಆಗಿದೆ, ಆತನಿಗೆ ಪಶ್ಚಾತ್ತಾಪ ಪಡಬೇಕಾಗಿತ್ತು ಅನ್ನುವಂಥ ಒಂದು ಮಾತನ್ನ ಹೇಳ್ಬೇಕು. ಎಷ್ಟೋ ಸಂದರ್ಭದಲ್ಲಿ ನಾವು ಗಮನಿಸ್ತೀವಿ, ಕೆಲವೊಂದ್ಸಲ ಇಂತಹ ಘಟನೆಗಳಾದಾಗ ಹೆತ್ತ ತಂದೆ ತಾಯಿನೇ ಆತ ಈ ರೀತಿಯಾಗಿ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ, ಆತ ನನ್ನ ಮನೆಗೆ ಬರೋದು ಬೇಡ, ನಾವು ಆತ ನನ್ನ ಮಗ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಈ ರೀತಿಯಾಗಿ ನಿಷ್ಠುರವಾಗಿ ಮಾತನಾಡಿರುವಂತಹ ಪ್ರಕರಣಗಳನ್ನು ನಾವು ತೋರಿಸಿದ್ದೀವಿ. ಆದ್ರೆ ಇಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ, ಏನೇನು ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ಕಾಲ್ಸ್ ಕೂಡ ಬರ್ತಾ ಇದೆ, ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬೆಳಗಾವಿಯಿಂದ ಅರುಣ್ ಅನ್ನೋರು ಕರೆ ಮಾಡಿದ್ದಾರೆ. ಅರುಣ್ ಅವರೇ ನಮಸ್ತೆ. ಅರುಣ್ ಅವರೇ, ಒಂದ್ ಕಡೆ ಐಷಾರಾಮಿ ಜೀವನ, ಇನ್ನೊಂದು ಕಡೆ ಬಡವರ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅನ್ನೋದು, ಅವರ ಕುಟುಂಬಸ್ಥರ ಪರಿಸ್ಥಿತಿ, ಮತ್ತೊಂದು ಕಡೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದು, ಏನನ್ಸುತ್ತೆ ಈ ಎಲ್ಲಾ ವ್ಯವಸ್ಥೆಗಳ ಬಗ್ಗೆ? ಮೇಡಮ್ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಮೇಡಮ್? ದರ್ಶನ್ ಅವರು ತಪ್ಪು ಮಾಡೇ ಇಲ್ಲ ಅಲ್ಲ, ಪಾಪ ಸುಮ್ನೆ ಜೈಲ್ಗೆ ಹೋಗಿದ್ದಾರೆ. ಸುಮ್ನೆ ಜೈಲಿಗೆ ಹೋಗಿದ್ದಾರೆ ಮೇಡಮ್, ಅಕ್ಷಮ್ಯ ಅಪರಾಧ ಮೇಡಮ್ ಅದು. ಹೌದು, ಸುಮ್ನೆ ದೊಡ್ಡ ತಪ್ಪು ಮಾಡಿದ್ರು ಎಲ್ಲರೂ ಅವ್ರನ್ನ ಜೈಲಿಗೆ ಕಳಿಸಿ. ಆದ್ರೆ ಎಲ್ಲಾ ರಾಜಕೀಯದವ್ರು ಏನಿದಾರಲ್ಲ, ಎಲ್ಲರ ಕೈವಾಡ ಇರೋದ್ರಿಂದ ಇವ್ರು ಈ ತರ ಎಲ್ಲ ಕುಮ್ಮಕ್ನಿಂದ ಮಾಡ್ತಾರೆ ಮೇಡಮ್ ಇವರು. ಆದ್ರೆ ಇಂತರನ್ನೆಲ್ಲ ಈಗ ಏನು ಉತ್ತರ ಪ್ರದೇಶದಲ್ಲಿ ಆದಿತ್ಯ ಯೋಗಿ ಅವರು ಏನ್ ತಗೊಂಡ್ಬಂದಿದಾರಲ್ಲ ಕಾನೂನು, ಆ ತರ ಕಾನೂನು ಇಲ್ಲಿ ತಗೊಂಡ್ಬರ್ಬೇಕು ಮೇಡಮ್ ಕರ್ನಾಟಕದಲ್ಲಿ. ತಗೊಂಡ್ಬಂದ್ರೆ ಮಾತ್ರ ಇಂಥವ್ರನ್ನೆಲ್ಲ ಮಟ್ಟ ಹಾಕಕ್ ಸಾಧ್ಯ ಮೇಡಮ್, ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಇಂಥವ್ರನ್ನ ಮಟ್ಟ ಹಾಕಕ್ ಸಾಧ್ಯ ಇಲ್ಲ ಮೇಡಮ್. ಎಸ್, ಅಲ್ಲಿನ ಕಾನೂನು ಇಲ್ಲಿ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಧನ್ಯವಾದಗಳು ಅರುಣ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಮಂಡ್ಯದಿಂದ ಮೂರ್ತಿ ಅನ್ನುವರು ಕರೆ ಮಾಡಿದ್ದಾರೆ. ಮೂರ್ತಿ ಅವರೇ ನಮಸ್ತೆ. ಮೇಡಮ್ ನಮಸ್ಕಾರ. ಮೂರ್ತಿ ಅವರು ಏನ್ ಹೇಳೋದಕ್ಕೆ ಬಯಸ್ತೀರಿ ಇಡೀ ಘಟನೆಯನ್ನ ನೋಡಿದ ಮೇಲೆ? ಈಗ ನಾನು ಟಿವಿ ನೋಡ್ತಾ ಇದ್ದೆ ಮೇಡಮ್, ಎಲ್ಲಾರು ಬರೀ ನಮಸ್ಕಾರ ಮೇಡಮ್, ಎಲ್ಲಾರು ಬರೀ ಇವ್ರ ಬಗ್ಗೆ ಮಾತಾಡ್ತಾರೆ. ಪಾಪ ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ಒಬ್ರು ಮಾತಾಡಲ್ಲ. ಇವ್ರೆಲ್ಲ 17-18 ಜನ ಜೈಲಲ್ಲಿ ಇದ್ದಾರೆ. ಇವತ್ತೆಲ್ಲ ನಾಳೆ ಹೊರಗಡೆ ಬರ್ಬೋದು. ಈಗ ನಮ್ಮ ರೇಣುಕಾ ಸ್ವಾಮಿ ಅವ್ರು ಸತ್ತೋಗಿದಾರಲ್ಲ, ಅವ್ರಿಗೆ ಎಷ್ಟು ನೋವು ಆಗಿದ್ರಲ್ಲ. ಈ ಅಮ್ಮ ಹೇಳ್ತಾರೆ, ಮಂಡ್ಯದ MP ಆಗಿದವರು ದುಡ್ಡು ಕೊಟ್ರೆ ಎಲ್ಲ ಸಿಗ್ತದೆ ಅಂತ ನನಗೆ ಮುಂಚೆ ಗೊತ್ತು ಅಂದ್ರಲ್ಲ. ಇವ್ರು MP ಆಗಿದ್ರಲ್ಲ, ಹೌದು, ಪಾರ್ಲಿಮೆಂಟ್ ಅಲ್ಲಿ ಯಾಕೆ ರೈಸ್ ಮಾಡಬಾರ್ದಾಗಿತ್ತು? ಇವರು ದರ್ಶನ್ ಇವ್ರಿಗೆ ಆಪ್ತರು ಇರ್ಬೋದು, ರೇಣುಕಾ ಸ್ವಾಮಿ ಇಡೀ ಕರ್ನಾಟಕಕ್ಕೆಲ್ಲ ಮಾನವ ಕುಲಕ್ಕೆ ಆಪ್ತರು ಅವರು. ಅವ್ರ ನೋವು ಯಾರಿಗ ಹೇಳ್ಬೇಡ, ಹೇಳ್ತಾರೆ. ತೋರ್ಸಿದ್ದೆ ತಪ್ಪು, ನೀವು ಅವ್ರನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀರಾ, ಅವ್ರೊಬ್ರೇ ಈ ರೀತಿ ಮಾಡೋದಾ ಅನ್ನುವಂತ ಪ್ರಶ್ನೆಗಳನ್ನ ಹಾಕ್ತಾರೆ. ನೀವು ಮಾಡ್ತಿರೋದು ಒಬ್ಬ ಸುಸಂಸ್ಕೃತನ್ಗಲ್ಲ, ಒಬ್ಬ ಕೊಲೆ ಆರೋಪಿಗೆ ಮಾಡಿರೋದು ತಪ್ಪು ಸರಿಯೋ ಅನ್ನೋದು ನೀವು ತೋರಿಸ್ತಾ ಇದ್ದೀರಿ. ದುಡ್ಡು ಕೊಟ್ರೆ ಜೈಲಲ್ಲಿ ಎಲ್ಲಾ ಸಿಗ್ತಿದೆ ಅಂತಾರಲ್ಲ, ನಿಮಗ್ ಗೊತ್ತಿತ್ತು ಹಂಗಾದ್ರೆ? ನೀವು ಅದಕ್ಕೆ ದರ್ಶನ್ ನೋಡಿಕ್ ಹೋಗಿಲ್ಲ ನೀವು? ನನ್ ಮಗ ಅವನ ಅಲ್ವಾ ಚೆನ್ನಾಗಿರ್ತಾನ ಅಲ್ಲಿ ಅಂತ ನೀವು ದುಡ್ಡು ಕೊಟ್ಟಿರ್ಬೋದು ಅವ್ರಿಗೆ. ಹಂಗಾರೆ ದುಡ್ಡು ಕೊಟ್ರೆ ಎಲ್ಲ ನಡೆಯುತ್ತೆ ಅಂತ ಎಲ್ಲ ಗೊತ್ತು ಅಂತನ್ನೋರು ನಿಮ್ಮಂತ ದುಡ್ಡಿರೋರು ಏನ್ ಬೇಕಾದ್ರು ಮಾಡ್ಬೋದು. ಹಂಗಾರೆ ಹೌದು, ತಪ್ಪು ಮಾಡಿದ್ರು ಪಶ್ಚಾತ್ತಾಪ ಇಲ್ಲ, ಜೈಲು ಒಳಗೆ ಹೋದ್ರು ಕೂಡ ಎಲ್ಲ ಐಶ್ವರ್ಯ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೋಗೋದಕ್ಕೆ ಬಯಸ್ತಾರೆ. ಏನ್ ಸಂದೇಶ ಕೊಟ್ಟಂಗ ಆಯ್ತು ಇವರು ಒಬ್ರು ಜನಪ್ರತಿನಿಧಿ ಆಗಿದವರು ಈ ಮಾತು ಹೇಳಿದ್ರೆ ನಾಳೆ ಮಾಡೋರ್ಗೆ ಕುಮ್ಮಕ್ ಕೊಟ್ಟಂಗ ಆಯ್ತದೆ. ಹೌದು, ಪ್ರಚೋದನೆ ಮಾಡ್ದಂಗೆ ಆಯ್ತು ಇವರ ಮಾತು ಇಲ್ಲಿ ಅಂತ ಹೇಳಿ. ನಿಜ, ಪ್ರಚೋದನೆ ಆದಂಗೈತೆ. ದುಡ್ಡಿದ್ರೆ ಎಲ್ಲ ನಡೆದಂತೆ ಬಿಡು, ಇಡೀ ಇಲ್ಲೇ ಅಲ್ಲ ಇಡೀ ದೇಶದಲ್ಲೇ ಗೊತ್ತು ಅಂತಿರಲ್ಲ ನೀವು. ಹಂಗಾರೆ ಪಾರ್ಲಿಮೆಂಟ್ ಅಲ್ಲಿ ರೈಸ್ ಮಾಡುರಿ ನೀವು, ಹಿಂಗ್ ನಡೀತಾದೆ ಅಂತ. ನಾವೆಲ್ಲ ಮಂಡ್ಯದವರೆಲ್ಲ ನಿಂತ್ ಗೆಲ್ಸುದ್ ಏನಕ್ಕೆ ಹಂಗಾರ ನಿಮ್ಮನ್ನ? ಈ ತರ ದುಡ್ಡು ಮಡಗಿರೋರೆಲ್ಲ ಬಡವ್ರ ಬಗ್ರು ಏನೋ ಒಂದ್ ಮಾಡಿದ, ಅವ್ನ್ ಏನೋ ಒಂದ್ ಮೆಸೇಜ್ ಮಾಡ್ದ ಅನ್ನೋದಕ್ಕೆ ನೀವು ಕೊಲೆ ಮಾಡೋದಾದ್ರೆ ಕೊಲೆ ಮಾಡಿರೋರ್ಗೆ ಏನ್ ಕೊಡ್ಬೇಕಂಗಾರೆ? ನಿಜ ನಿಜ ನಿಜ, ಒಳ್ಳೆ ಪ್ರಶ್ನೆ ಕೇಳಿದಿರಿ. ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ವಸಂತ್ ಅನ್ನೋರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ವಸಂತ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ವಸಂತ್ ಅವ್ರು ಏನ್ ಹೇಳೋದಕ್ಕೆ ಬಯಸ್ತೀರಿ? ಒಂದ್ ಕಡೆ ಐಷಾರಾಮಿ ಜೀವನ, ಕೊಲೆ ಮಾಡಿದೀನಿ ಅನ್ನುವ ಪಶ್ಚಾತ್ತಾಪ ಇಲ್ಲ, ಇನ್ನೊಂದ್ ಕಡೆ ನೋಡಿದ್ರೆ ಆರೋಪಿಗಳ ತಂದೆ ತಾಯಿಗಳ ಪರಿಸ್ಥಿತಿ ನೋಡಿ ಕಣ್ಣೀರ್ ಹಾಕ್ತಾ ಇದ್ದಾರೆ, ಇನ್ನೊಂದ್ ಕಡೆ ಸಮರ್ಥನೆ ಇದೆ. ಇವೆಲ್ಲದ್ರ ಬಗ್ಗೆ ಮೇಡಮ್ ಜೈಲಿಗೆ ಹಾಕೋದೇ ಒಂದು ಪಶ್ಚಾತ್ತಾಪ ಪಟ್ಟು ಅವ್ರು ಪರಿವರ್ತನೆ ಆಗಲಿ ಅಂತ. ಇವರು ಅಲ್ಲಿ
ಮಜಾ ಮಾಡ್ಕೊಂಡು ಇದ್ಬಿಟ್ರೆ, ಕೊಲೆ ಮಾಡಿದ್ರೆಲ್ಲ ಮಜಾ ಮಾಡೋದಾಗ್ಬಿಟ್ರೆ ಈ ಪ್ರಪಂಚ ಉಳ್ಕೊಳ್ಳುತ್ತ ಅಂತ ಆ ಸಂಸದೆಯಾಗಿ ಅವರು ಮಾತಾಡ್ತಾರಲ್ಲ, ಅಲ್ಲಿ ಏನು ನಡೆದೇ ಇಲ್ಲ ಅಣ್ಣ. ಒಂದು ಫೋಟೋ ವೈರಲ್ ಆಗಿದೆ, ಇಷ್ಟರ ಮಟ್ಟಿಗೆ ಎಲ್ಲ ನಡೀತಿದೆ. ಇವತ್ತು ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ ಬೇಕಾದ್ರೂ ಇರ್ಬೋದು, ರಾಜಮರ್ಯಾದೆ ಇರ್ತದೆ, ಜೈಲ್ಗೆ ಹೋದ್ರೇನು ಹೊರಗಡೆ ಇದ್ರೇನು, ಮತ್ತೆ ಜೈಲ್ ಯಾಕೆ ಬೇಕಾಗಿತ್ತು? ಹೌದು, ನಿಜ. ಇಲ್ಲೇ ಇರ್ಬೋದಾಗಿತ್ತಲ್ವಾ? ಹಾಗಾಗಿ ಮೇಡಮ್ ಈ ಫೋಟೋಗಳು ಇವೆಲ್ಲ ನೋಡಿದ್ಮೇಲೆ ಈಗ ಗೊತ್ತಾಗುತ್ತಲ್ಲ, ಈ ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿರ್ಬೋದು ಅಂತ ಯೋಚನೆ ಮಾಡ್ಬೇಕಾಗ್ತದೆ. ಇವತ್ತು ಅದೊಂದು ಫೋಟೋ ಹೊರಗಡೆ ಬಂದಿಲ್ಲ ಅಂದ್ರೆ ಇದು ಹೀಗೆ ಕಂಟಿನ್ಯೂ ಆಗ್ತಾ ಇತ್ತು. ಈಗ ಒಂದು ಪ್ರಾಣನ ನಾವು ಸೃಷ್ಟಿ ಮಾಡಕ್ ಆಗತ್ತ ನಮ್ ಕೈಲಿ? ನಿಜ ನಿಜ. ಒಂದು ಜೀವನ ನಮ್ ಕೈಲಿ ಸೃಷ್ಟಿ ಮಾಡೋ ಶಕ್ತಿ ಭಗವಂತ ಕೊಟ್ಟಿದ್ದಾನ? ಕಿತ್ಕೊಳ್ಳುವ ಶಕ್ತಿ, ಕಿತ್ಕೊಳ್ಳುವಂತ ಹಕ್ಕ ಅಂತ ಯಾರಿಗೂ ಇಲ್ಲ ಮೇಡಮ್. ಕಿತ್ಕೊಳ್ಳುವಂತ ಹಕ್ಕು ಯಾರಿಗಿದೆ? ಇವರು ಎಂತ ದರಿದ್ರ ವ್ಯವಸ್ಥೆ. ಒಬ್ರು ಸ್ಟಾರ್ ಆಗಿ ಒಬ್ರು ಇವತ್ತು ಎಷ್ಟೋ ಜನ ಇವ್ರು ನೋಡಿ ಇವ್ರನ್ನ ಕಲಿಯುವಂತದಿದೆ. ಎಲ್ಲರೂ ಕೊಲೆ ಮಾಡ್ಕೊಂಡೇ ಹೋಗಕ್ಕಾಗತ್ತಾ ಯಾವ್ದೋ ಒಂದ್ ಸಣ್ಣ ವಿಷಯಗಳಿಗೆ? ಈಗ್ಲಾದ್ರೂ ಏನ್ ಸಂದೇಶ ಕೊಟ್ಟಿದ್ದಾರೆ, ಏನ್ ಕೊಡ್ತಾ ಇದ್ದಾರೆ, ಇಡೀ ಇವ್ರಿಗೆ ಇಷ್ಟು ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಯಾವ ರೀತಿಯಾಗಿ ಈಗ ಇವ್ರ ನಂಬ್ಕೊಂಡ್ರೆ ಏನ್ ಕತೆ ಅನ್ನೋದಕ್ಕೆ ಇದುವೇ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ. ಮೇಡಮ್, ತೂಗುದೀಪ್ ಶ್ರೀನಿವಾಸ್ ಅವರು ತುಂಬಾ ನಾವು ನೋಡಿದೀವಿ ಅವ್ರನ್ನ. ನೋಡಿ, ಅವರು ತೆರೆ ಮೇಲೆ ವಿಲನ್ ಆಗಿದ್ರು. ಅವರು ತೆರೆ ಮೇಲೆ ವಿಲನ್ ಆಗಿದ್ರು. ಇವರು ನಿಜ ಜೀವನದಲ್ಲಿ ಇವರು ತೆರೆ ಮೇಲೆ ಹೀರೋ ಆಗಿದ್ದಾರೆ, ನಿಜ ಜೀವನದಲ್ಲಿ ವಿಲನ್ ಆಗಿದ್ದಾರೆ ಇವರು. ನಿಜ. ಏನಾಗತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಮಂಜುನಾಥ್ ಅನ್ನೋ ಅವರು ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಮಂಜುನಾಥ್ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್, ಇಲ್ಲಿ ಫೋಟೋ ಇದೆಯಲ್ಲ, ಬರೀ ದರ್ಶನ್ ಬಗ್ಗೆ ಮಾತಾಡ್ತಾರೆ. ವಿಲ್ಸನ್ ಗಾರ್ಡನ್ ನಾಗಂದು ತಪ್ಪಿಲ್ವಾ? ಎಷ್ಟು ವರ್ಷದಿಂದ ಜೈಲಲ್ಲಿದ್ದಾರೆ. ಅಷ್ಟು ವರ್ಷದಿಂದ ಜೈಲಲ್ಲಿದ್ದಾರೆ ಅಂದ್ರೆ ಅವ್ರದ್ದು ಇದು ಎಷ್ಟಿರ್ಬೇಕು, ಪ್ರಭಾವ ಎಷ್ಟಿರ್ಬೇಕು ಜೈಲ್ ಮೇಲೆ? ಹೌದು ಹೌದು. ಎಲ್ರದ್ದು ಅದಕ್ಕೆ ಎಲ್ರು ಯಾರು ಯಾರ ಜೊತೆ ಇದ್ದಾರೆ, ಸಂಪರ್ಕ ಯಾರ ಜೊತೆ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತಿದೀವಿ. ಈಗ ದರ್ಶನ್ ಒಳಗಡೆ ಹೋಗ್ತಾರಂಗ ಏನಕ್ಕೆ ಕೇಳಿದ್ರು ಹೇಳಿ? ವಿಲ್ಸನ್ ಗಾರ್ಡನ್ ನಾಗನ್ನ ಮೀಟ್ ಮಾಡಿಸಿ ಅಂದ್ಬಿಟ್ಟು, ಅಲ್ಲಿ ವಿಲ್ಸನ್ ಗಾರ್ಡನ್ ನಾಗದ್ದು ದರ್ಬಾರ್ ನಡೀತಾ ಇದೆ ಅಂದ್ಬಿಟ್ಟು. ಇಲ್ಲಿ ಮೇನ್ ಆಕ್ಷನ್ ಜಾಸ್ತಿ ಆಗ್ಬೇಕಾದ್ರೆ ವಿಲ್ಸನ್ ಗಾರ್ಡನ್ ನಾಗನ್ ಮೇಲೆ. ನಾಗನ್ ತಗೊಂಡೋಗ್ ಬೇರೆ ಕಡೆ ಎಲ್ಲಾರು ಆಗ್ಬೇಕು. ದರ್ಶನ್ ಶಿಫ್ಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಮೇನ್ ವಿಲ್ಸನ್ ಗಾರ್ಡನ್ ನಾಗನ್ ಶಿಫ್ಟ್ ಮಾಡ್ಬೇಕು ಅಲ್ಲಿಂದ. ಫುಲ್ ಪ್ರಭಾವ ನಡೀತಾರೆ ಜಾಸ್ತಿ ವಿಲ್ಸನ್ ಗಾರ್ಡನ್ ನಾಗೊಂದು. ಫಸ್ಟ್ ವಿಲ್ಸನ್ ಗಾರ್ಡನ್ ನಾಗನ್ ಶಿಫ್ಟ್ ಮಾಡ್ಬೇಕು ಅಲ್ಲಿಂದ. ಈಗ ಇವರು ಸಂಪರ್ಕ ಯಾರ ಜೊತೆ, ಸಹವಾಸ ಯಾರ ಜೊತೆ ಮಾಡಿದ್ದಾರೆ ಅದನ್ನು ಯೋಚನೆ ಮಾಡ್ಬೇಕಲ್ಲ. ಇವ್ರನ್ನ ತೆಗಿಬೇಕು, ವಿಲ್ಸನ್ ಗಾರ್ಡನ್ ನಾಗನ್ ತೆಗಿಬೇಕು ಅಲ್ಲಿಂದ. ಅಲ್ಲಿಂದ ತೆಗೆದು ಬೇರೆ ಕಡೆ ಎಲ್ಲಾರು ಆಗ್ಬಾರ, ಜೈಲ್ ಅರ್ಧಕ್ಕರ್ಧ ಕಮ್ಮಿ ಆಗುತ್ತೆ. ಬೇರೆ ಮತ್ತೆ ಇನ್ನೊಂದು ವಿಷಯ ಮೇಡಮ್, ಇವತ್ತು ಇವರು ರೇಣುಕಾ ಸ್ವಾಮಿ ಬರೀ ಒಂದ್ ಮೆಸೇಜ್ ಮಾಡಿದ್ರು ಅಂತ ಇವತ್ತು ಎಷ್ಟು ಕಡೆ ಇದ್ ಮಾಡಿದ್ರು, ದರ್ಶನ್ ಕೊಲೆ ಮಾಡಿದ್ರಲ್ಲ. ಇವತ್ತು ರೋಡ್ಗಳಲ್ಲಿ ಮಾಲ್ಗಳಲ್ಲಿ ಎಷ್ಟು ಜನ ಹೆಣ್ಮಕ್ಳನ್ನ ಸ್ಪೈ ಕ್ಯಾಮ್ರಾಗಳು ಇಟ್ಕೊಂಡ್ ವಿಡಿಯೋ ಮಾಡ್ತಿದಾರೆ. ಸ್ಪೈ ಕ್ಯಾಮ್ರಾಗಳು ಇಟ್ಕೊಂಡ್ ವಿಡಿಯೋ ಮಾಡಿ ನೀವೇ ನೋಡ್ತಾ ಇರ್ತೀರಲ್ಲ, ಮಾಲ್ಗಳಲ್ಲಿ ಇದ್ರಗಳಲ್ಲಿ ವಿಡಿಯೋ ವಿಡಿಯೋಗಳು ಮಾಡ್ತಾರೆ, ಅದೆಲ್ಲ ಇದ್ ಮಾಡ್ತಾರೆ. ಇವತ್ತು ಅವ್ರಿಗೆಲ್ಲ ಶಿಕ್ಷೆ ಕೊಡ್ಬೋದಲ್ಲ ಸರ್ಕಾರ? ಅವ್ರಿಗೆಲ್ಲ ಹೇಗ್ ಶಿಕ್ಷೆ ಕೊಡ್ತಾ ಇಲ್ಲ? ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಬರೀ ದರ್ಶನ್ ಬರೀ ಒಂದು ರೇಣುಕಾ ಸ್ವಾಮಿ ಬರೀ ಒಂದ್ ಮೆಸೇಜ್ ಮಾಡ್ದ ಅಂದ್ಬಿಟ್ಟು ನೀವು ಒಂದು ಕೊಲೆ ಮಾಡ್ಬಿಟ್ರೆ ಇವರು ಇಷ್ಟು ದೊಡ್ಡ ಸ್ಟಾರ್ ಆಗಿ ಇವರನ್ನ ಎಲ್ಲರೂ ಕೂಡ ಆರಾಧನೆ ಮಾಡ್ತಾರೆ, ಇವರ ಜೀವನವನ್ನ ನೋಡಿ ಕಲಿಬೇಕು ಅಂತ ಹೇಳ್ತಾರೆ. ಏನ್ ಜೀವನ ನೋಡಿ ಕಲಿಯೋದು? ಇಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಮೆಸೇಜ್ ಕೊಡ್ತಾ ಇದ್ದಾರಾ, ಯಾವ ರೀತಿಯಾಗಿ ಇರ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ವಿಜಯನಗರದಿಂದ ಪುಟ್ನಂಜ ಅನ್ನೋರು ಕರೆ ಮಾಡಿದ್ದಾರೆ. ಪುಟ್ನಂಜ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಪುಟ್ನಂಜ ಅವರೇ, ಐಷಾರಾಮಿ ಜೀವನ ಒಂದ್ ಕಡೆ ಏನು ಪಶ್ಚಾತ್ತಾಪ ಇಲ್ಲ, ಬೇಜಾರಿಲ್ಲ, ನನ್ ಜೊತೆಗೆ ಇನ್ನು ಉಳಿದವ್ರ ಪಾಪ ಒಳಗಿದ್ದಾರೆ, ಅವರ ಪರಿಸ್ಥಿತಿ ಏನು ಅನ್ನುವಂತಹ ಯಾವುದೇ ಕನಿಕರನೂ ಇಲ್ಲ. ಅವರ ಮನೆಯವ್ರನ್ನ ನೋಡಿದ್ರೆ ಹೊಟ್ಟೆ ಚುರ್ರ ಅನ್ನತ್ತೆ. ಮೇಡಮ್, ನಿಜವಾಗ್ಲೂ ಇದು ನಮಗೆ ಯಾವ ತರ ಬೇಜಾರಾಗ್ತದೆ ಅಂದ್ರೆ, ನಮ್ ಸಿಸ್ಟಮ್ ಯಾವ ತರ ಆಗ್ಬಿಡ್ತಲ್ಲಪ್ಪ ಅನ್ನೋ ಮಸ್ತಕ್ಕೆ ಬೇಜಾರಾಗ್ತಾ ಇದೆ ಮೇಡಮ್. ನಾವು ಜೈಲಲ್ಲಿ ಕೂಡ ಈ ತರ ಐಷಾರಾಮಿ ಜೀವನ ಮಾಡ್ಬೋದಾ? ಹಾಗಾದ್ರೆ ಎಲ್ಲರೂ ಅಪರಾಧ ಮಾಡ್ಕೊಂಡು ಜೈಲಲ್ಲೇ ಹೋಗ್ತಾರೆ ಮೇಡಮ್ ಇನ್ಮೇಲೆ. ಹೌದು, ಯಾರಿಗೂ ಹೆದರಿಕೆ ಇರಲ್ಲ. ಏನಂದ್ರೆ ಹೋಗಪ್ಪ, ಏನ್ ಚೆನ್ನಾಗಿ ಸಿಗುತ್ತೆ ಅಲ್ಲಿ, ಎಲ್ಲವೂ ಆರಾಮಾಗಿರುತ್ತೆ, ಮನೆ ತರನೇ ಅಂತ ಅನ್ಕೊಂಡ್ಬಿಡ್ತಾರೆ ಕೊನೆಗೆ. ಇನ್ನೊಂದ್ ಏನ್ ಗೊತ್ತಾ ಮೇಡಮ್, ಈಗ ಇವರು ದರ್ಶನ್ ಸರ್ ಇದಾರಲ್ವಾ, ನಾನು ಆಕ್ಚುಲಿ ಅವರಿಗೆ ಸಾರ್ ಅಂತ ಅಂತೀನಿ ಮೇಡಮ್. ಯಾಕಂತಂದ್ರೆ ಅವ್ರನ್ನ ಫಾಲೋ ಮಾಡಕ್ಕೆ ಕೋಟ್ಯಾಂತರ ಅಭಿಮಾನಿಗಳು ಇರ್ತಾರೆ ಮೇಡಮ್. ಅವ್ರು ಏನೇ ಒಂದ್ ಮಾಡಿದ್ರು ಅದನ್ನೇ ಫಾಲೋ ಮಾಡ್ತಾರೆ ಮೇಡಮ್. ಹಾಗಾಗಿ ಅವ್ರೊಂದು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಮೇಲೆ ಅವ್ರು ಯಾವ್ಯಾವ ತರ ಇರ್ಬೇಕು ಅನ್ನೋದು ಅವ್ರಿಗೆ ಇರ್ಬೇಕು ಮೇಡಮ್. ಅದು ಇವಾಗ ನಾವು ಪುನೀತ್ ರಾಜ್ಕುಮಾರ್ ಫ್ಯಾನ್ ಮೇಡಮ್, ನಾವು ಅವ್ರ ಇನ್ಸ್ಪಿರೇಷನ್ ತಗೊಂಡಿದೀವಿ. ಅವ್ರು ನಮಗೆ ಯಾವ ತರ ಜೀವನದಲ್ಲಿ ಇರ್ಬೇಕಂತ ಹೇಳ್ಕೊಟ್ರು ನಾವು ಅದೇ ತರನ ಫಾಲೋ ಮಾಡ್ತಾ ಇದೀವಿ ಮೇಡಮ್. ಹಂಗೆ ಇವ್ರ ಅಭಿಮಾನಿಗಳು ನೆಕ್ಸ್ಟ್ ಫಾಲೋ ಮಾಡಕ್ ಹಚ್ಬಿಡ್ತಾರೆ ಮೇಡಮ್. ಹಾಗಾಗಿ ನಿಜವಾಗ್ಲೂ ಇದು ದೊಡ್ಡ ತಪ್ಪ ಮೇಡಮ್. ಅವ್ರು ಜೈಲಿಗೆ ಹೋದ್ಮೇಲೆ ಕೂಡ ಆತರ ಈಗ ರೌಡಿ ಶೀಟರ್ಗಳ ಜೊತೆಗೆ ಇರೋದು ಆತರ ಅದು ದೊಡ್ಡ ತಪ್ಪು ಮೇಡಮ್. ಇದು ನಮ್ಮ ಇದರಲ್ಲಿ ತುಂಬಾ
ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳಗಡೆ ಯಾವ ತರ ಆಗ್ತಾ ಇದೆ ಅನ್ನೋದು ಇಲ್ಲಿ ಹೊರಗಡೆ ಭಯನೇ ಇಲ್ಲ ಮೇಡಮ್. ಇವಾಗ ಅಪರಾಧ ಮಾಡ್ಲಿಕ್ಕೆ ಯಾರು ಎದುರದೇ ಇಲ್ಲ. ಒಳಗಡೆನೂ ಈ ತರ ಐಷಾರಾಮಿ ಜೀವನ ಇದೆ ಅಂದ್ಮೇಲೆ ಯಾಕೆ ಎದುರ್ಬೇಕು ಅನ್ನೋ ಲೆಕ್ಕಕ್ಕೆ ಹೋಗ್ಬಿಡುತ್ತೆ ಮೇಡಮ್. ಎಕ್ಸಾಕ್ಟ್ಲಿ, ನಿಜ ನಿಜ, ಒಳ್ಳೆ ಮಾತನ್ನ ಹೇಳಿದ್ರಿ ಪುಟ್ಟಣ್ಣಜ್ಜಿ ಅವರೇ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ನವೀನ್ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನವೀನ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನವೀನ್ ಅವ್ರು ಏನ್ ಹೇಳೋದಕ್ಕೆ ಬಯಸ್ತೀರಿ? ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರಿ ಇವಾಗ, ಥ್ಯಾಂಕ್ ಯು. ತುಂಬಾ ಆಲ್ ದ ಬೆಸ್ಟ್. ಅಂದ್ರೆ ಈಗ ಕಾನೂನು ಬಗ್ಗೆ ನಾನು ಮಾತಾಡ್ಬೇಕಾಯ್ತದೆ. ಕಾನೂನು ವ್ಯವಸ್ಥೆ ಸರಿ ಇಲ್ಲ ಅನ್ಸ್ತದೆ ನಮ್ಗೇನೋ ಸರ್. ಈಗ ಕೊಲೆ ಮಾಡಿ ಆಲ್ರೆಡಿ 90 ದಿನ ಆಗಿದೆ. ಅವ್ರು ಇನ್ನೂ ಏನು ಡಿಸೈಡೆಡ್ ತಗೊಳ್ತಾ ಇಲ್ಲ ಯಾವ್ದೇ ತರ ಆದ್ರೂ. ಈಗ ನಾಗ ನೋಡಿ 10 ವರ್ಷದಿಂದ ಜೈಲ್ ಇದಾರೆ. ಅವ್ರು ಯಾವ್ದೇ ತರದ್ದು ಎನ್ಕೌಂಟರ್ ಆಗ್ಲಿ ಏನಾಗ್ಲಿ ಆತರ ಯಾವ್ದೇ ತರ ಆಗ್ತಾ ಇಲ್ಲ, ಕಠಿಣ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನೋದು ನಿಮ್ಮ ಮಾತು. ಯಾವ್ದೇ ಕಠಿಣ ಕ್ರಮ ತೆಗಿತಾ ಇಲ್ಲ. ಈಗ ಒಬ್ಬನಿಗೆ ಶಿಕ್ಷೆ ಆದ್ರೆ ಅದ್ರಲ್ಲಿ 100 ಜನ ಸರಿ ಆಗ್ತಾರೆ. ಈಗ ಒಬ್ಬನಿಗೆ ಶಿಕ್ಷೆ ಆಗಿಲ್ಲ ಅಂತ ಅಂದ್ರೆ ಅಂತವ್ರ ಜನ 1 ಲಕ್ಷ ಜನ ಹುಡ್ತಾರೆ ಇಲ್ಲಿ. ಇನ್ನೂ ಶಿಕ್ಷೆ ಆಗಿಲ್ಲ, ಅವನು ಚುಚ್ಚೋದು, ಇವನ್ ಕೊಲೆ ಮಾಡೋದು, ಅಲ್ಲಿ ಕಳ್ತನ ಮಾಡೋದು, ಅಲ್ಲಿ ರಾಬ್ರಿ ಮಾಡೋದು, ಇದೇ ತರ ಕಂಟಿನ್ಯೂ. ಒಂದು ಮಾಡೋದು, ಒಂದು ಹೋದ್ಮೇಲೆ ಅಭ್ಯಾಸ ಆಗತ್ತೆ, ಇನ್ನೊಂದ್ ಮಾಡಿದ್ರೆ ಏನು, ಆಮೇಲೆ ಸರಣಿ ಸಾಲುಗಳಲ್ಲಿ ಮಾಡ್ತಾನೆ ಹೋಗ್ತಾರೆ. 4 ದಿನ ಇರೋದಲ್ವಾ, ಅಲ್ಲಿ ಎಲ್ಲ ಸಿಗುತ್ತೆ, ಹೋಗ್ಬೇಡ ನಮ್ಗೆ ಏನಾಗತ್ತೆ ಅನ್ನುವ ರೀತಿಯಾಗಿ ಆಗತ್ತೆ. ಮುಂದೆ 6 ತಿಂಗಳು ಹೊರಗಡೆ ಬಂದ್ಬಿಡ್ತಾರೆ. ಈಗ ಇನ್ನೊಬ್ಬ ಬರ್ತಾನೆ, ಅವನು ಅಣ್ಣ ಬಂದಿದ್ದಾರೆ, ನಾವು ಇನ್ನೊಬ್ಬ ಸ್ಟಾರ್ಟ್ ಮಾಡ್ತಾನೆ. ವ್ಯವಸ್ಥೆನೆ ಕಾನೂನ್ ಬಗ್ಗೆನೆ ಅವ್ರಿಗೆ ಶಿಕ್ಷೆ ಅನ್ನೋದು ಅವ್ರಿಗೆ ಭಯನೇ ಇಲ್ಲ ಅವ್ರಿಗೆ. ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಕೆಲಸ ಆಗಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಸಿಬ್ಬಂದಿ, ಜೈಲ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ವ್ಯವಸ್ಥೆಗಳನ್ನ ಸರಿ ಮಾಡುವಂತ ಪ್ರಯತ್ನ ಇರಬೇಕೆ ಹೊರತು ಅವರಿಗೆ ಸಪೋರ್ಟ್ ಮಾಡುವ ರೀತಿ ಇರಬಾರ್ದು ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಮಂಗಳ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮಂಗಳ ಅವರೇ ನಮಸ್ತೆ. ನಮಸ್ತೆ. ಅವರ ಮನೆಯವರ ಪರಿಸ್ಥಿತಿ ನೋಡಿದ್ರಾ? ನೋಡಿದೀವಿ. ಹಿಂದೆ ಹುರಿದು ಎಲ್ಲ ಬಹಳ ಬಡವರುಗಳು. ಇವನು ಡಿ ಬಾಸ್ ಅಂತ ಹಿಂದೆ ಹೋದ್ರು, ಸ್ವಲ್ಪ ದುಡ್ಡುಗಳು ಕೊಡ್ತೇನೆ ಚಿಲ್ಡ್ರೆ ಕಾಸು ಅಂದ್ಬಿಟ್ಟು ಹೋಗಿದ್ದಾರೆ. ಇವಾಗ ಅವ್ರನ್ನ ನಂಬ್ಕೊಂಡಿದ್ದವ್ರ ಫ್ಯಾಮಿಲಿ ಫುಲ್ಲು ಆಗಿದ್ದಾರೆ. ಇವಾಗ ಅವ್ರ ಹೆಂಡತಿನೇ ಎಲ್ಲಾರ್ಗು ಒಂದ್ ಸ್ವಲ್ಪ ದುಡ್ಡು ಕೊಡ್ಬೋದಲ್ವಾ? ಅವ್ರಿಗೇನ್ ಕಡಿಮೆ ಇಲ್ಲ ಅಲ್ವಾ? ಎಲ್ಲಾ ಫ್ಯಾಮಿಲಿಗೂ ಒಂದ್ ಸ್ವಲ್ಪ ತಿಂಗಳಿಗೆ ಒಂದ್ ಸ್ವಲ್ಪನೋ ಇಲ್ಲ ಅವಾಗ ಏನೋ ಒಂದ್ ಸ್ವಲ್ಪ 10,000 ರೂಪಾಯಿನೋ 20,000 ರೂಪಾಯಿನೋ ಕೊಟ್ರೆ ಮೆಡಿಸಿನ್ಗಾದ್ರೂ ಆಗುತ್ತೆ ಅಲ್ವಾ ಮೇಡಮ್? ಏನೋ ಹೇಳಿ ಒಂದ್ ಸ್ವಲ್ಪ ಕೊಡಿಸ್ಬೇಕು. ಅವರು ಇವಾಗ ಬಿಂದಾಸ್ ಆಗಿದ್ದಾನೆ ದರ್ಶನ್, ಅವನು ಯಾವ್ದು ಯೋಚನೆ ಇಲ್ಲ ಏನಿಲ್ಲ. ಇರೋರೆಲ್ಲ ಇದಾರೆ, ಪಾಪ ಫ್ಯಾಮಿಲಿನೂ ನರಳ್ತಾ ಇದಾರೆ. ಅವ್ರ ಈಗ ಆರೋಪಿಗಳಿಗೆ ಈಗ ಗೊತ್ತಾಗ್ತಿದೆ ನಮ್ಮನ್ನು ಒಂದ್ಸಲ ಬಿಡಿಸ್ರಪ್ಪ ಅನ್ನೋ ಅಂತ ಹೇಳಿ ಮನವಿಯನ್ನ ಅವ್ರ ಮನೆಯವ್ರ ಹತ್ರ ಮಾಡ್ಕೊಳ್ತಿದ್ದಾರೆ. ಆದ್ರೆ ಈಗ ಏನ್ ಪ್ರಯೋಜನ? ಅವ್ರ ಮನೆಯವ್ರ ಹತ್ರನೇ ಪಾಪ ಅಲ್ಲಿ ₹1 ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಆ ರೀತಿಯ ಪರಿಸ್ಥಿತಿ ಇದೆ ಈಗ. ಧನ್ಯವಾದಗಳು ಮಂಗಳ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಮಹಾಂತೇಶ್ ಅನ್ನೋರು ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ಮಹಾಂತೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಮಹಾಂತೇಶ್ ಅವ್ರು ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್, ದರ್ಶನ್ ಅವರಿಗೆ ಇಷ್ಟೆಲ್ಲ ಸೌಲಭ್ಯ ಕೊಡೋದು ತಪ್ಪಲ್ಲ? ಈ ದರ್ಶನ್ ಅವರಿಗೆ ಇವೆಲ್ಲ ಸೌಲಭ್ಯ ಕೊಟ್ಟು ತಪ್ಪಲ್ಲ? ಈಗ ಸುಮಲತಾ ಅವ್ರು ಮಾತಾಡಿದ್ರೆ ಏನಾದ್ರು ಕೇಳಿಸ್ಕೊಂಡ್ರಾ ನೀವು? ಕೇಳಿಸ್ಕೊಂಡಿದ್ದೆ. ಅವ್ರು ಏನ್ ಹೇಳಿದ್ರು? ಅವರು ತಪ್ಪೇ ಅಲ್ಲ, ನೀವು ಅವ್ರನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀರಾ, ಎಲ್ಲಾ ಕೂಡ ನಡೆಯುತ್ತೆ ಜೈಲಲ್ಲಿ, ಹಣ ಕೊಟ್ರೆ ಎಲ್ಲಾ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಸೌಲಭ್ಯ ಕೊಡೋ ತಪ್ಪು ಅಂತ ನೀವು ಹೇಳ್ತೀರಿ, ಏನ್ ಹೇಳ್ಬೇಕೀಗ? ಅಲ್ಲ ಮೇಡಮ್, ಅವ್ರು ಸುಮಲತಾ ಮೇಡಮ್ ಅವರು ದೇಶಾದ್ಯಂತನ ಎಲ್ಲಾನು ಹೋಲಿಸ್ಕೊಂಡು ಮಾತಾಡಿದಾರೆ ಅವರು, ಹೌದಲ್ಲ? ಆಮೇಲೆ ಇವರು ದರ್ಶನ್ ಅವ್ರಿಗೆ ಇಷ್ಟೆಲ್ಲ ಸೌಲಭ್ಯ ಕೊಟ್ಟಿದ್ದು ಅಧಿಕಾರಿಗಳು ತಪ್ಪಲ್ಲ? ಅಧಿಕಾರಿಗಳದ್ದು ತಪ್ಪು. ಇಲ್ಲಿ ಅಧಿಕಾರಿಗಳು ಕೂಡ ಅಲ್ಲಿ ಸರಿಯಾಗಿದ್ದಿದ್ರೆ ಇಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಹಾಗಾದ್ರೆ ಯಾವ ರೀತಿ ಆಗಿದೆ ಜೈಲೊಳಗೆ? ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆಗೆನೆ ನಾವೆಲ್ಲರೂ ಕೂಡ ಕೇಳ್ತಾ ಇರೋದು. ಸುಮಲತಾ ಮೇಡಮ್ ಹೇಳಿದಾರಲ್ಲ, ಇಡೀ ದೇಶಾದ್ಯಂತ ದುಡ್ಡು ಕೊಟ್ರೆ ಏನೆಲ್ಲ ನಡೆಯುತ್ತೆ. ಹೌದು, ಇದು ನಿಜ ಇದೆ. ಪ್ರಾಣ ಬರತ್ತಾ ಹೋಗಿದ್ದು? ಪ್ರಾಣ ಬರಂಗಿಲ್ಲ ಮೇಡಮ್. ಅವರು ಮಾಡಿದ ತಪ್ಪು ಯಾರ್ದು? ತಪ್ಪು ಯಾರು ಮಾಡಿದ್ದಾರೆ? ತಪ್ಪು ಯಾರು ಮಾಡಿದ್ದಾರೆ? ರೇಣುಕಾಸ್ವಾಮಿ ಯಾರು ತಪ್ಪು ಮಾಡಿದ್ದಾರೆ? ಯಾರು ತಪ್ಪು ಮಾಡಿದ್ದಾರೆ ಹೇಳಿ ನೀವು? ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಾರೆ. ರೇಣುಕಾಸ್ವಾಮಿ ರೇಣುಕಾಸ್ವಾಮಿ ತಪ್ಪು ಮಾಡಿದ್ರು, ಆಯ್ತು. ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು ಅಂತಾನೆ ಅನ್ಕೊಳ್ಳಿ. ಅದನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೇಕಾಗಿದ್ದು ಯಾರಂದ್ರೆ ಕೊಲೆ ಮಾಡೋದಾ? ತಪ್ಪು ಮಾಡಿದ ತಕ್ಷಣ ನೀವೇನೋ ಒಂದು ಬೈತೀರಿ, ಕೊಲೆ ಮಾಡ್ಬಿಡೋದಾ? ಹಾಗಾದ್ರೆ ಹಂಗ ಆಗತ್ತ ವ್ಯವಸ್ಥೆಯಲ್ಲಿ? ಈಗ ಕೋಲ್ಕತ್ತಾದಲ್ಲಿ ಆಗಿದೆ, ಯಾರು ಜವಾಬ್ದಾರಿ? ಅದನ್ನೇ ಕೇಳ್ತಿರೋದು. ಇಲ್ಲಿ ಈ ತರ ಮಾಡೋದಕ್ಕೆ ಅವಕಾಶ ಇದೆಯಾ? ಈ ತರ ಮಾಡೋದು ಸರಿನಾ ನಿಮ್ಮ ಪ್ರಕಾರ ದರ್ಶನ್ ಮಾಡಿದ್ದು ಸರಿನಾ? ಮೇಡಮ್ ಅವ್ರು ದರ್ಶನ್ ಮಾಡಿದ್ದು ಸರಿ ರೀ, ಸರಿ ಇದೆ. ಹೌದೌದು. ನೀವು ಅವ್ರನ್ನ ಸಪೋರ್ಟ್ ಮಾಡ್ತಿದ್ದೀರಿ? ಹೌದೌದು, ಸಪೋರ್ಟ್ ಮಾಡ್ತಾ ಇದ್ದೇನೆ. ನೀವು ಅವ್ರ ಅಭಿಮಾನಿಯ? ಸರ್ಕಾರ ಅನ್ನೋದು ಊರ ಹದಗೆಟ್ಟು ಬಿಟ್ಟಿದ್ದೀರಿ. ದರ್ಶನ್ ಹೌದೌದೌದು. ಇವ್ ಕೊಲೆ ಮಾಡಿದ ಮೇಲೆ ಬರ್ತಾರೆ ಇವರು, ಏನ್ ತಪ್ಪಾಯ್ತು ಏನ್ ಕರೆಕ್ಟ್ ಆಯ್ತು ಅಂತ ಇವ್ರು ಬರ್ತಾರೆ.
ಬಟ್ ಆಗಿದ್ದ ಘಟನೆಗಳು ಏನಾಯ್ತು ಏನಿಲ್ಲ ಅನ್ನೋ ವಿಷಯ ಗೊತ್ತಿರೋದಿಲ್ಲ. ಹೌದಲ್ಲ? ಈಗ ಮೆಸೇಜ್ ಮಾಡಿದ್ದಕ್ಕೆ ಕೊಲೆ ಮಾಡೋದಾದ್ರೆ ಹಾಗಾದ್ರೆ ಇಡೀ ಪ್ರಪಂಚದಲ್ಲೇ ಎಲ್ಲರೂ ಸಾಯ್ಬೇಕಾಗಿತ್ತು ಈ ರೀತಿಯಾಗಿ ಇಂತಹ ಒಂದು ಘಟನೆಗಳು ಆಗೋದಾದ್ರೆ ಅಂತ ಹೇಳಿ ನೀವು ಅವ್ರನ್ನ ಸಮರ್ಥಿಸಿಕೊಳ್ತಾ ಇದ್ದೀರಾ. ನೋಡೋಣ, ನಿಮ್ಗೆ ಒಂದಲ್ಲ ಒಂದು ದಿನ ಇದರ ಬಗ್ಗೆ ಗೊತ್ತಾಗಬಹುದು ಅಂತ ನಾನು ಅಂದ್ಕೊಳ್ತೀನಿ. ಧನ್ಯವಾದಗಳು ಮಹಾಂತೇಶ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ರೋಜಾ ಅನ್ನುವರು ಕರೆ ಮಾಡಿದ್ದಾರೆ ಈಗ ರಾಣೆಬೆನ್ನೂರಿನಿಂದ. ರೋಜಾ ಅವರೇ ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಕೆಲವರು ಸಮರ್ಥಿಸಿಕೊಳ್ತಾ ಇದ್ದಾರೆ, ಸರಿ ಅವ್ರು ಮಾಡಿರೋದು ಈಗ ನಾವ್ ಹೇಳ್ತೀವಿ ಕೇಳಿ, ನಾವು ಸಮರ್ಥಿಸ್ಕೊಳ್ತಾ ಇಲ್ಲ ನಾ ಅವ್ರನ್ನ. ಇಷ್ಟೆಲ್ಲ ನೀವ್ ಹೇಳ್ತಿದ್ರಲ್ಲ, ಇಷ್ಟು ದಿನ ನೀವು ಅವ್ರಿಗೆ ಊಟ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂತ ನ್ಯೂಸ್ ಮಾಡಿದ್ರಿ. ಇವಾಗ ಈ ಫೋಟೋ ನಿಮಗ್ ಹೇಗ್ ಸಿಕ್ತು ಏನು ಎಂತು ಅಂತ ಹೇಳ್ತೀರಾ? ನೀವು ನೋಡಿಲ್ವಾ? ಮೊನ್ನೆಯಿಂದ ಸುದ್ದಿ ನೋಡಿಲ್ವಾ ನೀವು? ಅಲ್ಲ ನೋಡಿದ್ವಿ ನಾವು. ಈಗ ಬೇರೆ ಕೈದಿಂದಾನೇ ನಿಮ್ಗೆ ಫೋಟೋ ಸಿಕ್ಕತ್ತೆ ಅಂತ ಹೇಳಿದ್ರಲ್ಲ, ಮತ್ತೆ ಇಷ್ಟು ದಿನ ಏನ್ ಮಾಡ್ತಿದ್ರಿ? ಮತ್ತೆ ಎಲ್ಲರಿಗೂ ಒಂದೇ ರೂಲ್ಸ್ ಮಾಡಿದ್ಮೇಲೆ ಇವ್ರದಷ್ಟೇ ಪಾಯಿಂಟ್ ವ್ಯೂ ತಪ್ಪು ಅಂತ ಹೆಂಗ್ ಹೇಳ್ತೀರಾ? ಅವ್ರು ಮಾಡಿದ್ ತಪ್ಪೇ, ನಾನ್ ಇಲ್ಲ ಅಂತ ಹೇಳ್ತಿಲ್ಲ. ತಪ್ಪೇ ತಾನೇ ಅದು? ಅಲ್ಲ ತಪ್ಪು ಅಂತಾನೆ ನಾವು ಹೇಳ್ತಾ ಇರೋದು, ಆದ್ರೆ ನೀವು ಕೇಳ್ತಾ ಇರುವಂತದ್ದು ಫೋಟೋ ಈಗ ಹೇಗ್ ಸಿಕ್ತು ಅಂತ ಅಲ್ವಾ? ಈಗ ಫೋಟೋ ಹೇಗ್ ಸಿಕ್ತು? ಈಗ ಅವ್ರಿಗೆ ಇಷ್ಟೆಲ್ಲ ಫೆಸಿಲಿಟಿ ಐತಿ ಅಂದ್ಮೇಲೆ ಇನ್ನೇನ್ ಮಾಡ್ದಂಗ ಆಯ್ತು ಮೇಡಮ್ ನೀವು? ಈಗ ಕೋರ್ಟ್ಗೆ ಯಾರು ಅಪ್ಲೈ ಮಾಡಿರೋದು ನನಗೆ ಊಟ ಮನೆ ಊಟ ಬೇಕು, ನನಗೆ ಚಾಪೆ ಬೇಕು, ದಿಂಬು ಬೇಕು, ಹಾಸಿಗೆ ಬೇಕು ಅಂತ ಕೇಳ್ಕೊಂಡಿದ್ಯಾರು? ಅದೇ ಮೇಡಮ್ ನಾನು ಹೇಳ್ತಿರೋದು, ನೀವು ಇದನ್ನು ತೋರಿಸ್ತೀರಾ ಅದನ್ನು ತೋರಿಸ್ತೀರಾ. ಇವಾಗ ಮೊನ್ನೆ ಅಷ್ಟೇ, ಇವಾಗ 15 ದಿವಸದ ಹಿಂದೆ ಅವ್ರು ಯಾರೋ ಹೋಗಿ ಅವ್ರಿಗೆ ಮೀಟ್ ಮಾಡಿ ಬಂದ್ರು ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರಿ. ಅದು ನ್ಯೂಸ್ ಬೇಕು ಅಂತ ತೋರ್ಸಿದ್ರಿ, ಹೌದಾ? ಈಗ ನಾವು ಏನ್ ಹೇಳ್ತಾ ಇದೀವಿ, ಅಲ್ಲಿ ಏನ್ ಆಗ್ತಾ ಇದೆ, ಯಾರಿಂದ ಹೊರಗ್ ಬಂತು, ಅಲ್ಲಿ ನಾವು ಒಳಗಡೆ ಹೋಗಿ ನಾವು ಫೋಟೋ ತೆಗ್ದಿಲ್ಲ, ನಾವು ವಿಡಿಯೋ ಮಾಡಿಲ್ಲ. ಅಲ್ಲಿದ್ದಂಥವರೇ ಅಲ್ಲಿರುವಂತಹ ಒಬ್ಬ ಆರೋಪಿಯೇ ಅಲ್ಲಿರುವ ಫೋಟೋವನ್ನ ಕಳ್ಸಿರುವಂತದಲ್ಲಿ. ಇದು ಎಲ್ಲಾ ಕಡೆ ಹರಿದಾಡಿರುವಂತದ್ದು. ಎಲ್ಲರಿಗೂ ಫೆಸಿಲಿಟಿ ಇದೆ ಅಂತಾನೆ ಆಯ್ತಲ್ಲ, ಮತ್ತೆ ಜೈಲ್ ಅನ್ನೋದು ಏನಾಯ್ತು? ಮನೆ ಆದಂಗ ಆಯ್ತು ಅಷ್ಟೇ ಅವರಿಗೆ. ನಾವ್ ಅದನ್ನೇ ಪ್ರಶ್ನೆ ಮಾಡ್ತಿರೋದು ಅಧಿಕಾರಿಗಳ ಬಗ್ಗೆ ಇಲ್ಲಿ. ಹಾಗಾದ್ರೆ ಎಲ್ಲಾ ಸೌಲಭ್ಯಗಳನ್ನು ಕೊಡ್ತೀರಾ? ದುಡ್ಡು ಕೊಟ್ರಿ ನೀವು ಎಲ್ಲ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಪ್ರಭಾವಿಗಳಿದೆ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲಾ ಫೆಸಿಲಿಟಿ ಕೊಡ್ತೀರಾ ಅನ್ನೋ ಪ್ರಶ್ನೆನೇ ನಾವು ಮಾಡ್ತಿರೋದು. ಒಂದ್ ಮಾತು ಹೇಳ್ತೀನಿ ಮೇಡಮ್, ಅವ್ರ ಮನೆ ಹೆಣ್ಮಕ್ಳಿಗೆ ಅಥವಾ ಅವ್ರ ಮನೆ ಗಂಡ್ಮಕ್ಳಿಗೆ ಈ ಪರಿಸ್ಥಿತಿ ಬಂದಿದ್ರೆ ಅವ್ರಿಗೆ ಮಾಡ್ತಿದ್ರ ಈ ತರ ಅಧಿಕಾರಿಗಳು? ಕೇಳಿ, ನೀವು ಕೇಳ್ಬೇಕೀಗ, ಕೇಳಿ ಅವ್ರ ಈ ಪ್ರಶ್ನೆಗಳೆಲ್ಲ ಕೂಡ ಇಡೀ ರಾಜ್ಯದಾದ್ಯಂತ ಹೋಗುತ್ತೆ. ನೋಡ್ತಾರೆ ಜೈಲು ಅಧಿಕಾರಿಗಳು ಯಾರು ಸಸ್ಪೆಂಡ್ ಆಗಿದ್ದಾರೆ ಅಥವಾ ಯಾರ್ಯಾರು ಇದ್ದಾರೆ ನೋಡ್ತಾರೆ. ಕೇಳಿ ಪ್ರಶ್ನೆ, ಒಬ್ಬ ಮಹಿಳೆಯಾಗಿ ಏನೇನ್ ನಮ್ಗೆ ಸಮಸ್ಯೆಗಳಾಗಿದೆ, ಏನೇನ್ ಆಗತ್ತೆ ಕೇಳಿ ನೀವು. ಸಸ್ಪೆಂಡ್ ಆದ್ರೆ ಏನಾಯ್ತು? ಇವಾಗ ಸಸ್ಪೆಂಡ್ ಆದ್ರೆ ಬಲು ಒಂದ್ 6 ತಿಂಗಳು ಮಾಡ್ತೀರಾ, 1 ವರ್ಷ ಮಾಡ್ತಾರೆ, ಮುಗೀತು. ರಿಪೀಟ್ ಮತ್ತವ್ರಿಗೆ ತಗೊಂತಿರ್ತಾನೆ ಕೆಲ್ಸಕ್ಕೆ. ಈಗ ಅಂತವ್ರನ್ನ ಬಿಡಿ, ಬೇರೆ ಏನು ಬೇಡ ನಮ್ಗೆ, ಈ ನ್ಯೂಸೇ ಬೇಡ ನಮ್ಗೆ. ಈ ಬಿಟ್ಟು ಬಿಡ್ರಿ, ಇವ್ರು ಎಲ್ಲ ನ್ಯೂಸ್ ಬಿಟ್ಬಿಡ್ರಿ. ಅವ್ರು ಇವಾಗ ಇರ್ತಾರೆ, ನಾಳೆ ಬರ್ತಾರೆ, ಹೋಗ್ತಿರ್ತಾರೆ. ಆದ್ರೆ ಫಸ್ಟ್ ಆಫ್ ಆಲ್ ನಾವು ಕೇಳ್ಕೊಳೋದು ಇದ್ರ ಮುಖಾಂತರ ನಾ ಕೇಳ್ಕೊಂತಿರೋದು, ಬಡಬಗ್ರು ಯುವಕರು ಕೆಲಸದಿಲ್ಲ ಅಂತ ಹೇಳಿ ಒದ್ದಾಡ್ತಿದ್ದಾರೆ. ಫಸ್ಟ್ ಅವ್ರಿಗೆ ಕೆಲಸ ಕೊಡೋದ್ರ ಬಗ್ಗೆ ಸರ್ಕಾರ ಗಮನ ವಹಿಸ್ಬೇಕು, ಗೃಹ ಮಂತ್ರಿಗಳು ಗಮನ ವಹಿಸ್ಬೇಕು. ಅದನ್ನ ಬಿಟ್ಟು ಈ ತರ ಕಿತ್ತೋಗಿರೋ ನ್ಯೂಸ್ ತೋರಿಸ್ಕಂತ ನೀವು ಟೈಮ್ ವೇಸ್ಟ್ ಮಾಡ್ಬೇಡಿ. ನಾವು ಕಿತ್ತೋಗಿರೋ ನ್ಯೂಸ್ ತೋರ್ಸಕ್ಕೆ ನಾವಿಲ್ಲ ರೀ. ಮಾತಾಡುವಾಗ ಸ್ವಲ್ಪ ನೆಟ್ಟಾಗಿ ಮಾತಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನೀವು ನ್ಯೂಸ್ ನೋಡ್ಕೊಂಡೆ ಕಾಲ್ ಮಾಡಿರೋದು, ಸುದ್ದಿಗಳನ್ನ ತಿಳ್ಕೊಂಡಿರೋದು, ಫೋಟೋ ನೋಡಿರೋದು, ವಿಡಿಯೋ ನೋಡಿರೋದು, ಮಾತನಾಡುವಾಗ ಸ್ವಲ್ಪ ಹದ್ದು ಬಸ್ತಲ್ಲಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಧನ್ಯವಾದಗಳು. ಹರೀಶ್ ಅನ್ನುವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಹರೀಶ್ ಅವ್ರು ಏನ್ ಹೇಳೋದಕ್ಕೆ ಬಯಸ್ತೀರಿ? ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ಹೇಳಿ ಹರೀಶ್ ಅವರೇ, ಈ ಇಡೀ ಘಟನೆಗಳನ್ನ ನೀವು ಗಮನಿಸಿದ್ರಿ, ಏನ್ ಅನ್ಸುತ್ತೆ ನಿಮ್ಗೆ? ಮೇಡಮ್, ಇದು ರಾಜ್ಯಕ್ಕೆ ಒಂದು ಕೆಟ್ಟ ಒಂದು ನ್ಯೂಸ್. ಇಲ್ಲಿ ಒಂದು ಸಿಗರೇಟ್ ಒಂದು ಪ್ಯಾಕ್ ಸಿಗರೇಟ್ 1,000 ರೂಪಾಯಿ. ಹೇಳಿ ಏನ್ ಹೇಳ್ಬೇಕು ಅಂತ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಿ ಹೇಳಿ. ಹೇಳಿ ಮೇಡಮ್, ನೀವೇನ್ ಕೇಳ್ಬೇಕಂತ ಹೇಳಿದ್ರೆ. ನಾನ್ ಕೇಳ್ತಿರೋದು, ಇಡೀ ಘಟನೆಗಳನ್ನ ನೋಡಿದಿರಿ, ಜೈಲು ಒಳಗೆ ಹೋಗಿರೋದನ್ನ ನೋಡಿದಿರಿ, ಅಲ್ಲಿ ಐಷಾರಾಮಿ ಜೀವನವನ್ನ ನೀವು ನೋಡಿದಿರಿ. ಇನ್ನೊಂದ್ ಕಡೆ ಈಗಾಗಲೇ ಅವರ ಇಡೀ ಮನೆಯವರು ಅಳ್ತಾ ಇದಾರಲ್ಲ, ಕಣ್ಣೀರ್ ಹಾಕ್ತಾ ಇದಾರಲ್ಲ, ನಮ್ಮ ಮಕ್ಕಳ ಪರಿಸ್ಥಿತಿ ಏನು, ನಮ್ಗೆ ಒಂದು ದಿನಕ್ಕೆ ನಾವು ತಿನ್ನೋದಿಕ್ಕೂ ಇಲ್ಲದಂತ ಪರಿಸ್ಥಿತಿ ಇದೆ ಅಂತ ಏನ್ ಅನ್ಸುತ್ತೆ ಅಂತ ಕೇಳಿದ್ ನಾನು. ಓಕೆ, ಅವರ ಕಾಲ್ ಕಟ್ ಆಗಿದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ಆರೋಪಿಗಳ ಮನೆಯವರು ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳಿ. ಒಂದ್ ಕಡೆ ತಮ್ಗೆ ದಿನನಿತ್ಯ ಕೂಲಿಯನ್ನ ಮಾಡಿದ್ರೇನೆ ನಮ್ಮ ಬದುಕು ಅನ್ನುವಂತಹ ಪರಿಸ್ಥಿತಿ ಇದೆ ಅನೇಕ ಆರೋಪಿಗಳ ಮನೆಯವರದ್ದು. ತಂದೆ ತಾಯಿಗಳು ಅನಾರೋಗ್ಯಕ್ಕೊಳಗಾಗಿದ್ದಾರೆ ಎಷ್ಟೋ ಜನ. ಈಗಾಗಲೇ ನೀವು ಗಮನಿಸಿದ್ರೆ ಒಬ್ಬ ಆರೋಪಿಯ ತಾಯಿ ತೀರ್ಕೊಂಡಿರುವಂತದ್ದು, ಮತ್ತೊಂದು ಕಡೆ ತಂದೆ ತೀರ್ಕೊಂಡಿರುವಂತದ್ದು, ಅವ್ರನ್ನ ನೋಡೋದಿಕ್ಕೂ ಕೂಡ ಆಗಿಲ್ಲ, ಅಂತಹ ಪರಿಸ್ಥಿತಿಯನ್ನ ಮಾಡ್ಕೊಂಡಿದ್ದಾರೆ. ಇದು ಬೇಕಾ ಅನ್ನುವ ಪ್ರಶ್ನೆ ಇಲ್ಲಿ.